ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 30/4/2025. मुरली महावाक्यಗಳು मीठे बच्चे, बाबा तुम्हें पुरुषोत्तम बनाने के लिए पढ़ा रहे हैं. तुम अभी कनिष्ठ से उत्तम पुरुष बनते हो. सबसे उत्तम है देवताए. ಮಧುರ ಮಕ್ಕಳೇ, ಬಾಬಾ ತಮಗೆ ಪುರುಷೋತ್ತಮರನ್ನಾಗಿ ಮಾಡುವುದಕ್ಕಾಗಿ ಓದಿಸ್ತಿದ್ದಾರೆ. ತಾವೀಗ ಕನಿಷ್ಠರಿಂದ ಉತ್ತಮರಾಗ್ತಾ ಇದ್ದೀರಿ. ಎಲ್ಲಕ್ಕಿಂತ ಉತ್ತಮರು ದೇವತೆಗಳಾಗಿದ್ದಾರೆ. ಬಾಬಾ ಮಕ್ಕಳನ್ನು ಪುರುಷ ಅಂದರೆ ಆತ್ಮ ಸದಾ ಉತ್ತಮನೇ ಇದೆ. ಆತ್ಮನ ಮೈಂಡ್ ದ್ವಾಪರ ಯುಗದಿಂದ ತನ್ನ ಹೊಸ ಪರಿಚಯ ಮಾಡಿಕೊಂಡು ತನಗೆ ತಾನು ದೇಹ ಅಂತ ತಿಳ್ಕೊಂಡಿರೋದ್ರಿಂದ ಮೈಂಡ್ ಕನಿಷ್ಠ ಆಗ್ತಾ ಬಂದಿದೆ. ಈ ಮನಸ್ಸು ಪತಿತಾಗ್ತಾ ಬಂದಿದೆ. ಅದಕ್ಕಾಗಿ ಬಾಬಾ ಈ ಆತ್ಮನ ಒಂದು ಅಂಗ ಮನಸ್ಸು ಈ ಬುದ್ಧಿಯನ್ನು ಉತ್ತಮ ಮಾಡೋದಕ್ಕಾಗಿ ಶಿಕ್ಷಣ ಕೊಡಲಿಕ್ಕೆ ಬಂದಿದ್ದಾರೆ. ಈಗ ನೀವು ಕನಿಷ್ಠರಿಂದ ಉತ್ತಮ ಪುರುಷರಾಗ್ತೀರಿ. ಎಲ್ಲಕ್ಕಿಂತ ಉತ್ತಮ ಪುರುಷರು ಯಾರು ಅಂದರೆ ದೇವತೆಗಳು. ದೇವತೆಗಳಿಗೆ ಉತ್ತಮ ಪುರುಷ ಅಂತ ಯಾಕೆ ಹೇಳ್ತಾರೆ ಅಂದರೆ, ಸತ್ಯುಗದಲ್ಲಿ ಎಲ್ಲ ಆತ್ಮರು ಎಲ್ಲ ಕಾಲದಲ್ಲಿ ಎಲ್ಲ ಆತ್ಮರು ಉತ್ತಮನೇ ಇರ್ತಾರೆ. ಆದರೆ ಮೈಂಡ್ ಏನಿದೆ ಇದು ಸತ್ಯುಗದಲ್ಲಿಯೂ ಕೂಡ ಉತ್ತಮವಾಗಿರ್ತದೆ. ಅಂದರೆ ಸತೋಪ್ರಧಾನ್ ಪುರುಷೋತ್ತಮ ಆಗಿರ್ತದೆ. ಅದಕ್ಕಾಗಿ ಸತ್ಯುಗದ ದೇವತೆಗಳಿಗೆ ಪುರುಷೋತ್ತಮರು ಅಂತ ಹೇಳಾಗ್ತದೆ. ಯಾವಾಗ ಸತ್ಯುಗದ ದೇವತಾ ಜೀವನ ಕಂಪ್ಲೀಟ್ ಆಗ್ತದೋ, ದ್ವಾಪರ ಯುಗದಲ್ಲಿ ದೇವತೆಗಳೇ ಯಾವಾಗ ವಾಮ ಮಾರ್ಗಕ್ಕೆ ಇಳಿತಾರೆ, ಆಗ ಈ ಮನಸ್ಸು ಈ ಡ್ರಾಮಾದ ಅಥವಾ ದೇಹಭಾನದ ಒಂದು ಕಾನ್ಷಿಯಸ್ನಲ್ಲಿ ಸಿಲುಕಿ ಮಲಿನ ಆಗ್ತಾ ಕನಿಷ್ಠ ಒಂದು ಸ್ಥಿತಿಯನ್ನು ಪಡ್ಕೊಂಡಿದೆ. ಅದಕ್ಕಾಗಿಯೇ ಬಾಬಾ ಉತ್ತಮರನ್ನು ಮಾಡೋದಕ್ಕಾಗಿ ಮನಬುದ್ಧಿ ಸಂಸ್ಕಾರಗಳ ಸಹಿತ ಆತ್ಮನನ್ನು ಶ್ರೇಷ್ಠ ಮಾಡೋದಕ್ಕಾಗಿ ಶಿಕ್ಷಣ ಕೊಡಲಿಕ್ಕೆ ಬಂದಿದ್ದಾರೆ. ಪ್ರಶ್ನೆ, ಯಹಾ ತುಮ್ ಬಚ್ಚೆ ಕೌನ್ ಸಿ ಮೆಹನತ್ ಕರ್ತೆ ಹೋ ಜೋ ಸತ್ಯುಗ್ ಮೇ ನಹಿ ಹೋಗಿ. ಈ ಸಮಯದಲ್ಲಿ ತಾವು ಮಕ್ಕಳು ಯಾವ ಒಂದು ಪರಿಶ್ರಮ ಪಡ್ತೀರಿ, ಇದು ಸತ್ಯುಗದಲ್ಲಿ ಮಾಡುವ ಅವಶ್ಯಕತೆ ಇಲ್ಲ. उत्तर, यहाँ देह सहित देह के सब संबंधों को भूल आत्मा अभिमानी हो शरीर छोड़ने में बहुत मेहनत करनी पड़ती है. ಇಲ್ಲಿ ತಾವು ಮಕ್ಕಳು ತಮ್ಮನ್ನು ಈ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಆತ್ಮ ಅಂತ ತಿಳ್ಕೊಂಡು ಶರೀರ ಬಿಡುವುದರಲ್ಲಿ ಬಹಳ ಕಠಿಣ ಅನ್ನಿಸ್ತದ. ಸತ್ಯುಗ್ ಮೇ ಬಿನಾ ಮೆಹನತ್ ಬೇಟೆ ಬೇಟೆ ಶರೀರ ಛೋಡ್ದಂಗೆ. ಆದರೆ ಸತ್ಯುಗದಲ್ಲಿ ಏನೂ ಪರಿಶ್ರಮವಿಲ್ಲದೆ ಬಹಳ ಸರಳ ರೀತಿಯಲ್ಲಿ ಕೂತ್ಕೊಂಡಲ್ಲೇ ಆತ್ಮ ತನ್ನ ಶರೀರ ಬಿಡ್ತಾರೆ. ಅಭಿ ಯಹಿ ಮೆಹನತ್ ವ ಅಭ್ಯಾಸ ಕರ್ತೆ ಹೋ ಕಿ ಹಮ್ ಆತ್ಮ ಹೇ. ಅದಕ್ಕಾಗಿ ಇಲ್ಲಿ ಪರಿಶ್ರಮ ಪಡಬೇಕಾಗ್ತದ. ಪರಿಶ್ರಮ ಯಾಕೆ ಪಡಬೇಕಾಗ್ತದೆ ಅಂದ್ರೆ, ನಾವು ನ್ಯಾಚುರಲ್ ಆತ್ಮ ಅಭಿಮಾನಿ ಇಲ್ಲ ಈ ಸಮಯದಲ್ಲಿ ಕಲಿಯುಗದಲ್ಲಿ. ಅದಕ್ಕಾಗಿ ಬಾಬಾ ನಮಗೆ ಈ ಜ್ಞಾನದ ಬೆಳಕು ಕೊಡ್ತಾರೆ. ಪರಿಶ್ರಮ ಪಡ್ರಿ, ಪ್ರಾಕ್ಟೀಸ್ ಮಾಡಿರಿ. ನಾನು ಈ ದೇಹದ ಜಗತ್ತಿನಿಂದ ಭಿನ್ನವಾಗಿರುವ ನಿರಾಕಾರ ಸತ್ಯ ಆತ್ಮ ಇದೀನಿ ಅನ್ನೋದನ್ನು ಅಭ್ಯಾಸ ಮಾಡಲಿಕ್ಕೆ ಹೇಳ್ತಾರೆ. ಹಮೇ ಇಸ್ ಪುರಾಣಿ ದುನಿಯಾ ಪುರಾಣಿ ಶರೀರ್ ಕೋ ಛೋಡ್ನಾ ಹೇ. ಶಿವ ಬಾಬಾ ಹೇಳ್ತಾರೆ, ಅಭ್ಯಾಸ ಮಾಡಿರಿ ಈ ರೀತಿ. ನಾ ಈಗ ಈ ಹಳೇ ಜಗತ್ತು ಈ ಶರೀರವನ್ನು ಬಿಡಬೇಕಾಗಿದೆ. ನಯಾ ಲೇನಾ ಹೇ. ಸತ್ಯುಗ್ ಮೇ ಇಸ್ ಅಭ್ಯಾಸ ಕಿ ಜರೂರತ್ ನಹಿ. ಸತ್ಯುಗದಲ್ಲಿ ಇದರ ಅಭ್ಯಾಸದ ಅವಶ್ಯಕತೆ ಇರೋದಿಲ್ಲ. ಈ ಮಾತನ್ನ ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಕುಂತರು ನಿಂತರೂ ಈ ಅಭ್ಯಾಸ ಮಾಡಬೇಕಾಗಿದೆ. ನಾ ಆತ್ಮ ಇದ್ದೀನಿ, ನಾ ಆತ್ಮ ಈ ಹಳೆಯ ದೇಹ ಧರಿಸಿದ್ದೀನಿ, ಹಳೆಯ ಜಗತ್ತಿನೊಳಗಿದ್ದೀನಿ. ಈ ಹಳೆಯ ಜಗತ್ತಿನೊಳಗಿರುವಂಥ ಈ ಹಳೆಯ ದೇಹವನ್ನು ಬಿಟ್ಟು ನಾನು ನನ್ನ ಮನೆಗೆ ಮೂಲ ಸ್ಥಿತಿಗೆ ಹೋಗ್ತಾ ಇದ್ದೀನಿ ಅಂತ ಅಭ್ಯಾಸ ಮಾಡಿರಿ. ನಾನೀಗ ಮತ್ತೆ ಹೊಸ ಶರೀರವನ್ನು ಧರಿಸ್ತೀನಿ ಅನ್ನುವ ಪ್ರಾಕ್ಟೀಸ್ ಇದೇ ಸಮಯದಲ್ಲೇ ಮಾಡಬೇಕಂತಾರೆ ಬಾಬಾ. ಸತ್ಯುಗದಲ್ಲಿ ಶರೀರ ಬಿಡೋದಕ್ಕೂ ಈ ಸಮಯದಲ್ಲಿ ಸಂಗಮದಲ್ಲಿ ಬಾಬಾರ ಜ್ಞಾನದಿಂದ ಏನು ನಾವು ಈ ಪ್ರಾಕ್ಟೀಸ್ ಮಾಡ್ತೀವಿ, ಎರಡಕ್ಕೂ ಏನು ಅಂತರ ಇದೆ ಅಂದರೆ, ಒಂದು ಫಿಲ್ಮ್ ಇರ್ತದೆ. ಒಂದು ಫಿಲ್ಮನ್ನು ಯಾವಾಗ ನೋಡ್ತೀವಿ ನಾವು, ಕೆಲವರು ಫಿಲ್ಮನ್ನು ಹೇಗೆ ನೋಡ್ತಾರಂದರೆ ಹೊರಗೆ ಕೂತ್ಕೊಂಡು ಫಿಲಮ್ ನೋಡ್ತಾರೆ. ಕೆಲವರು ಆ ಫಿಲ್ಮ್ ಒಳಗೇನು ಆ್ಯಕ್ಟರ್ ಅದಾರ ಅದೇ ತಾವಾಗ್ತಾರೆ. ಅಂದರೆ ಎಷ್ಟೋ ಜನ ಇದು ನನ್ನ ಜೊತೆಗೇ ನಡೀತಾ ಇದೆ ಏನು ಸಿನಿಮಾ, ಅಥವಾ ಇದು ಸಿನಿಮಾ ಅಲ್ಲ, ಇದು ಖರೇನೇ ಘಟನೆ ಘಟಿಸ್ತಾ ಇದೆ, ಅದು ನಾನಾ ಇದ್ದೀನಿ, ಆ ಆ್ಯಕ್ಟರ ನಾನಾ ಇದ್ದೀನಿ, ಇದೆಲ್ಲ ಕಷ್ಟ ನನಗೆ ಬಂದಿದೆ ಅನ್ನೋರ ಥರ ಆ ನಾಟಕದೊಳಗೆ ಮುಳುಗಿಬಿಡ್ತಾರೆ. ಆ ಥರ
ಈಗ ಸಂಗಮ ಯುಗದಲ್ಲಿ ಏನಿದೆ ಇದು ಅರ್ಥಾತ್ ದ್ವಾಪರ ಕಲಿಯುಗದಿಂದ ನಾವು ಯಾವ ಥರ ಈ ನಾಟಕವನ್ನು ಮಾಡ್ತಿದ್ದೀವಿ ಅಂದರೆ ನಾಟಕದೊಳಗೆ ನಾವಿದ್ದೀವಿ, ನಾಟಕದೊಳಗೆ ರಿಯಲ್ ಅಂತ ಅನುಭವ ಮಾಡ್ತಾ ಇದ್ದೀವಿ ಜೀವನವನ್ನು. ಅದಕ್ಕಾಗಿ ಈ ನಾಟಕದಲ್ಲಿ ಏನೆಲ್ಲ ಸಿಕ್ಕಿದೆ ನನಗೆ ಸಂಬಂಧಗಳು, ಸಾಮಾನುಗಳು, ಇವೆಲ್ಲ ಸತ್ಯ ಅಂತ ಅನುಭವ ಮಾಡಿದ್ದೀನಿ. ಅದಕ್ಕೆ ನನಗಿಷ್ಟು ಚಲೋ ಶರೀರದ ಇದನ್ನು ಹೆಂಗೆ ಬಿಡಬೇಕು ಅಂತ ಕಷ್ಟ ಆಗ್ತದ, ಅಥವಾ ನಾ ಇಷ್ಟು ಹೆಲ್ದಿ ಶರೀರದ ಮೇಲೆ ನಾ ಇಷ್ಟೆಲ್ಲ ಡಯಟ್ ಮಾಡಿ ನನ್ನ ಶರೀರವನ್ನು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನಾನು ಇದ್ರ ಮೇಲೆ ಎಷ್ಟೊಂದು ನನ್ನ ಸಮಯ ಶಕ್ತಿಯನ್ನು ಹಾಕಿದ್ದೀನಿ, ಇದನ್ನೆಲ್ಲ ಬಿಡಬೇಕಾ ಅಂತ ಹಿಂಗೂ ಫೀಲ್ ಆಗ್ತದ. ಅಥವಾ ನಮಗೆ ಭಾಳ ಒಳ್ಳೆಯ ಸಂಬಂಧಿಕರದಾರ, ನನ್ನವ್ರು ನನಗೆ ಭಾಳ ಕೇರ್ ಮಾಡೋರು, ನನ್ನ ಹಿತೈಷಿ ಅದಾರ, ಇವನ್ನೆಲ್ಲ ಹೆಂಗೆ ಬಿಡಬೇಕು ಅಂತ ಭಾಳ ಕಷ್ಟ ಆಗ್ತದೆ. ಅಥವಾ ಭಾಳಷ್ಟು ಗಳಿಸಿದ್ದೀವಿ, ಕೂಡಿಟ್ಟೀವಿ, ನನಗೆ ಭಾಳಷ್ಟು ಜಮಾ ಇದೆ ಅಂತಂದ್ರೆ ಇದನ್ನೆಲ್ಲ ಹೆಂಗೆ ಬಿಡೋದು ಕಷ್ಟ ಆಗ್ತದೆ, ಅದಕ್ಕೆ ಪರಿಶ್ರಮ ಆಗ್ತದೆ ಅಂತಾರೆ ಬಾಬಾ. ಸತ್ಯುಗದಲ್ಲಿ ಎಲ್ಲವೂ ಇರ್ತದೆ, ಎಲ್ಲವೂ ಇದ್ದು ಕೂಡ ಅಷ್ಟು ಸರಳ ಶರೀರ ಬಿಟ್ಟು ಹೆಂಗೆ ಈ ರೋಗಿ ಶರೀರ ಇದ್ದರೂ ಈಗ ಬಿಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಸತ್ಯುಗದಲ್ಲಿ ಅಷ್ಟು ಒಳ್ಳೆಯ ಶರೀರ, ಸಂಬಂಧಗಳು, ಅಂತಹ ಒಂದು ಸಂಪತ್ತು ಎಲ್ಲ ಇದ್ದರೂ ಯಾಕೆ ಬಿಡಲಾಗ್ತದಂದರೆ ಅಲ್ಲಿ ಆತ್ಮ ಅನ್ನುವಂಥ ಕಾನ್ಷಿಯಸ್ ಸದಾ ಜಾಗೃತಿ ಇರೋದರಿಂದ ನಾಟಕವನ್ನು ಹೇಗೆ ಒಂದು ಸಿನಿಮಾ ನೋಡ್ತೀವಿ, ಹೊರಗಡೆ ಕೂತ್ಕೊಂಡು ಸಿನಿಮಾ ನೋಡ್ತೀವಿ, ನಾನು ನಾಟಕದಿಂದ ಆಡಿಯನ್ಸ್, ನಾನು ಬೇರೆಯೇ ಇದ್ದೀನಿ, ಅಲ್ಲಿ ಸಿನಿಮಾ ನಡೀತಾ ಇದೆ, ಆ್ಯಕ್ಟಿಂಗ್, ಶೂಟಿಂಗ್, ಅಲ್ಲಿ ರೀಲ್ ಪ್ಲೇ ಆಗ್ತಾ ಇದೆ ಅಂತ ನೋಡ್ತೀವಿ. ಹಾಗೆ ಸತ್ಯುಗದಲ್ಲಿ ನಾ ಆತ್ಮ, ಬಾಕಿ ಇದು ಶರೀರ, ಇದು ಪಂಚತತ್ವ, ನಾ ಈ ಶರೀರ ಬಿಟ್ಟರು ನನಗೆ ಇನ್ನೊಂದು ಶರೀರ ಸಿಗ್ತದ ಅನ್ನುವಂಥದ್ದು ಡ್ರಾಮಾದಿಂದ ಪರಿಸ್ಥಿತಿ ಇರ್ತದೆ. ಭಲೇ ನಾಟಕ ಮಾಡ್ತಿದ್ರು, ನಾಟಕದಿಂದ ಪರ್ಯಾದ ಮನೋಸ್ಥಿತಿ ಅಥವಾ ಆತ್ಮಿಕ ಸ್ಥಿತಿ ಇರೋದ್ರಿಂದ ಅಲ್ಲಿ ಶರೀರ ಬಿಡೋದು ಬಹಳ ಸರಳ ಆಗ್ತದ. ಏನೆಲ್ಲ ಸಂಪತ್ತಿದೆ ಸತ್ಯುಗದಲ್ಲಿ ಇದ್ದರೂ ಕೂಡ ಒಂದು ಸ್ವಲ್ಪವೂ ಯಾವುದರಲ್ಲಿ ಇಚ್ಛೆ ಇಡದೆ ನಾಟಕದಿಂದ ಪರ್ಯಾಗಿರುವ ಆತ್ಮಶಕ್ತಿ ತನ್ನನ್ನು ತಾನು ಸರಳ ದೇಹದಿಂದ ಡಿಟ್ಯಾಚ್ ಮಾಡ್ಕೊಂಡು, ಸಂಬಂಧಗಳಿಂದ ಡಿಟ್ಯಾಚ್ ಆಗಿ ಮತ್ತೆ ಮುಂದಿನ ಜೀವನ, ಮುಂದಿನ ಜನ್ಮ ತಗೊಳ್ಳಿಕ್ಕೆ ಹೋಗ್ತಾರೆ. ಆದರೆ ಈ ಸಮಯದಲ್ಲಿ ಎಲ್ಲವೂ ನಂದು, ಇದನ್ನು ಹೆಂಗೆ ಬಿಡಬೇಕು ಅನ್ನುವಂಥ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅಶರೀರಿ ಆಗೋದು ಕಠಿಣ ಅನ್ನಿಸ್ತದ. ಆದರೆ ಈ ಮನಸ್ಸೇನಿದೆಲ್ಲ ಸತ್ಯ ಅಂತ ಅನುಭವ ಮಾಡ್ತಾ ಇದೆ, ಈ ಮನಸ್ಸಿಗೆ ಪದೇ ಪದೇ ಬಾಬಾ ಕೊಡುವಂತಹ ಶಿಕ್ಷಣ, ಬಾಬಾ ಕೊಟ್ಟಿರುವ ಜ್ಞಾನದ ಬೆಳಕು ಪದೇ ಪದೇ ಈ ಮೈಂಡ್ ಮೇಲೆ ಹಾಕ್ತಾ ಇರಬೇಕು. ಯಾಕಂದರೆ ಈ ಮನಸ್ಸು ಕತ್ತಲೆಯೊಳಗಿದೆ, ಅಜ್ಞಾನದಲ್ಲಿದೆ. ಎಲ್ಲವನ್ನ ಈ ನಾಟಕದಲ್ಲಿ ನಡೀತಾ ಇರೋದು, ನಾವೊಬ್ಬ ಆ್ಯಕ್ಟರ್ ಇದ್ದೀನಿ, ನನಗೆ ಇಲ್ಲಿ ನಿರ್ದೇಶಕ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿದ್ದಾರ, ಇದು ಟೆಂಪ್ರರಿ ಅದ ಅನ್ನೋದು ಮರೆತು ಈ ಮೈಂಡ್ ಇದನ್ನು ಸತ್ಯ ಅಂತ ಅನುಭವ ಮಾಡ್ತಾ ಇರೋದ್ರಿಂದ, ಅದನ್ನ ಜೊತೆಗೆ ಅಟ್ಯಾಚ್ಮೆಂಟ್ ಬೆಳೆದಿರೋದ್ರಿಂದ ಇಲ್ಲಿ ಅಶರೀರಿ ಆಗೋದು ಕಠಿಣ ಅನ್ನಿಸ್ತದ. ಕಠಿಣ ಅನಿಸಿರೋದು ರಿಂದನೇ ನಮಗೆ ಮತ್ತೆ ಮತ್ತೆ ಅಶರೀರಿಪನದಿಂದ ದೂರಾಗಿ ಮತ್ತೆ ಮತ್ತೆ ದೇಹ ಬಾಂಧಲ್ಲಿ ಸಿಲುಕೊಳ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ಈ ರೀತಿ ಹಳೆಯ ಶರೀರವನ್ನು ಸತ್ಯುಗದಲ್ಲಿ ಬಹಳ ಸರಳಾಗಿ ಬಿಟ್ಟು ಹೋಗ್ಲಾಗ್ತದ. ಆದ್ರೆ ಈ ಸತ್ಯಯುಗದಲ್ಲಿ ಏನು ಅಭ್ಯಾಸ ಇದೆಯಲ್ಲ, ಇದು ಮಾಡುವ ಜರೂರತ್ತಿಲ್ಲ. ಆದರೆ ಇದೇ ಸಂಗಮ ಯುಗದಲ್ಲಿ ಮಾಡಿ ಈ ಅಭ್ಯಾಸವನ್ನು ಸಂಸ್ಕಾರ ಮಾಡಿಕೊಂಡ್ರಿ ಅಂತಂದರೆ ಸತ್ಯಯುಗದಲ್ಲಿ ಸಹಜವಾಗಿ ನೀವು ದೇಹದಿಂದ ನ್ಯಾರ ಆಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಗೀತ್ ದೂರ್ ದೇಶ್ ಕಾ रहने वाला आया देश पर आया। ओम शांति। मीठे मीठे रूहानी बच्चे जानते हैं कि फिर से यानी कल्प कल्प के बाद इसको कहा जाता है फिर से देश दूर देश का रहने वाला आए हैं देश पर आया। फिर से ಅಂದರೆ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ತಿಳ್ಕೊಂಡಿರಿ, ಬಾಬಾ ಮತ್ತೆ ಕಲ್ಪದ ನಂತರ ಮತ್ತೆ ಅಂತ ಹೇಳ್ತಾರೆ ಬಾಬಾ. ಫಿರ್ಸೆ ಅಂತಂದ್ರೆ ಮತ್ತೆ ಬಾಬಾ ಬಂದಿದ್ದಾರ ಈ ದೇಶದಲ್ಲಿ. ಅಂದರೆ ಒಂದು ರೆಕಾರ್ಡಿಂಗ್ ಇರ್ತದೆ, ರೆಕಾರ್ಡಿಂಗ್ ನಾವು ಗೀತೆ ಕೇಳಿದ ಮೇಲೆ ಆ ಗೀತೆ ನಮಗೆ ಹಿಡಿಸ್ತು ಅಂತಂದ್ರೆ ಮತ್ತೆ ಹಾಕಿ ಮತ್ತೆ ಕೇಳ್ತೀವಿ, ಅದಕ್ಕಂತೀವಿ ಮತ್ತೆ ಅಂತ, ಮತ್ತೆ ಕೇಳೋದು ಅಂತ. ಹಾಗೆಯೇ ಈಗ ಏನು ಬಾಬಾ ಬಂದಿದ್ದಾರೆ ಇದು ಫಸ್ಟ್ ಟೈಮ್ ಅಲ್ಲ, ಹೀಗೆ ಕಲ್ಪನೂ ಬಾಬಾ ಹಿಂದೆ ಬಂದಿದ್ದರು, ಈಗೂ ಕೂಡ ಮತ್ತೆ ಬಂದಿದ್ದಾರ, ಮತ್ತೆ ಬರ್ತಾರೆ. यह सिर्फ उस एक के लिए ही गायन है, उनको ही याद करते हैं, वो है ವಿಚಿತ್ರ. ಇದು ಗಾಯನ ಮತ್ತೆ ಮತ್ತೆ ಈ ದೇಶದಲ್ಲಿ, ಪರಾಯ ದೇಶದಲ್ಲಿ ಅವತರಿತ ಆಗಿ ಜ್ಞಾನದ ಬೆಳಕು ಕೊಡುವಂಥದ್ದು ಒಂದೇನು ಮಹಿಮೆ ಇದೆಯಲ್ಲ, ಇದು ಕೇವಲ ಒಬ್ಬ ಶಿವಬಾಬಾ ನಿರಾಕಾರ ತಂದೆದೇ ಇದೆ. ಯಾಕೆ ಅಂದರೆ ಅವರೇ ವಿಚಿತ್ರ ಇದ್ದಾರ, ಚಿತ್ರರಹಿತ, ದೇಹರಹಿತ, ನಿರಾಕಾರದರ ಬಾಬಾ.
ಬಾಕಿ ಎಲ್ಲರಿಗೂ ದೇಹ ಇದೆ. सतयुग में सारे सृष्टि में उत्तम ते उत्तम पुरुष रहते हैं. उत्तम ते उत्तम और कनिष्ठ से कनिष्ठ का फ़र्क इस समय तुम समझते हो. ಬಾಬಾ ಅಂತಾರೆ, ಸತ್ಯುಗದಲ್ಲಿರುವ ಎಲ್ಲ ಆತ್ಮರು ಒರಿಜಿನಲ್ ಸ್ವರೂಪದಲ್ಲಿರ್ತಾರೆ, ಉತ್ತಮನೇ ಇರ್ತಾರೆ. ಈಗ ಈ ಸಮಯದಲ್ಲಿ ಆತ್ಮ ಅರ್ಥಾತ್ ಆತ್ಮನ ಮನಸ್ಸು ಕನಿಷ್ಠ ಆಗಿದೆ, ಅಂದರೆ ಅಜ್ಞಾನದಲ್ಲಿ ಸಿಲುಕಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕನಿಷ್ಠ ಮನುಷ್ಯ ಅಪ್ನಿ ನೀಚಾಯಿ ದಿಖಾತೆ ಹೇ. ತನ್ನ ಕನಿಷ್ಠತನವನ್ನು ತನ್ನ ಆ್ಯಕ್ಟಿಂಗ್ನ ಮೂಲಕ ತೋರಿಸ್ತಾರೆ. ಅವಿ ತುಮ್ ಸಮಜ್ತೆ ಹೋ ಹಮ್ ಕ್ಯಾ ಥೇ, अब फिर से हम स्वर्गवासी पुरुषोत्तम बन रहे हैं. ये है ही ಸಂಗಮ ಯುಗ. ಬಾಬಾ ಅಂತಾರೆ, ಈಗ ಕನಿಷ್ಠ ಮನುಷ್ಯ ತನ್ನ ನೀಚತನವನ್ನು ಕನಿಷ್ಠತನವನ್ನು ತೋರಿಸ್ತಾರೆ. ಹೇಗೆ ತೋರಿಸ್ತಾರೆ? ಆ್ಯಕ್ಟಿಂಗಲ್ಲಿ ಅಲ್ಲ. ಆ್ಯಕ್ಚುಲಿ ಏನು ಮನಸ್ಸು ಸಿಕ್ಕಾಕೊಂಡಿದೆ, ಸತ್ಯದಿಂದ ದೂರಾಗಿ ದುಃಖಿಯಾಗಿದ್ದಾನಲ್ಲ, ಇದೇ ಕನಿಷ್ಠತನ. ಬಾಕಿ ಏನೆಲ್ಲ ರೋಲ್ನ ಮೂಲಕ ಪ್ಲೇ ಆಗಬೇಕು ಅದು ಡ್ರಾಮಾದ ಫಿಕ್ಸ್ ಸ್ಕ್ರಿಪ್ಟ್ನ ಅನುಸಾರ ಪ್ಲೇ ಆಗ್ತಾ ಇದೆ. ಯಾರು ಈ ಸಮಯದಲ್ಲಿ ಯಾರಿಗೋ ಬೈತಾರ, ಹೊಡಿತಾರ, ಕೆಟ್ಟದ್ದು ಮಾಡ್ತಾರ, ಅಥವಾ ಹೊಗಳ್ತಾರ, ಹಚ್ಕೋತಾರತ್ತಂದ್ರೆ ಇದೆಲ್ಲ ನಾಟಕದ ಸ್ಕ್ರಿಪ್ಟ್ ಅನುಸಾರ. ಬಾಕಿ ನೀಚತನ ಏನು? ನಾ ಯಾರು ಅನ್ನುವ ಅರಿವನ್ನೇ ಇಲ್ಲದೆ ಈ ನಾಟಕದಲ್ಲಿ ನಡೀತಾ ಇರುವ ಎಲ್ಲ ಘಟನೆಗಳು ನಿಜ ಅಂದ್ಕೊಂಡು ಸಿಕ್ಕಿರುವ ಸಾಮಾನುಗಳು, ಈ ಶರೀರ, ಈ ಸಂಬಂಧ, ಇವೆಲ್ಲ ನಿಜ ಅಂತ ಅನುಭವ ಮಾಡಿ ದುಃಖಿ ಆಗ್ತಿದ್ದಾರಲ್ಲ, ಇದಕ್ಕೆ ಬಾಬಾ ಕನಿಷ್ಠತನ ಅಂತ ಹೇಳ್ತಾರೆ. अब फिर से हम ಸ್ವರ್ಗವಾಸಿ ಪುರುಷೋತ್ತಮ್ ಬನ್ ರಹೆ ಹೇ. ಬಾಬಾ ಕೊಡುವಂಥ ಜ್ಞಾನದಿಂದ ನಾವು ಮತ್ತೆ ಸ್ವರ್ಗವಾಸಿ ಪುರುಷೋತ್ತಮರು ಆಗ್ತೀವಿ. यहाँ तो देखो कैसे अकाले मृत्यु होती रहती है, ज्ञान में भी मर जाते हैं. ಬಾಬಾ ಅಂತಾರೆ, ಇವತ್ತು ನೋಡ್ರಿ ಜಗತ್ತಿನಲ್ಲಿ ಹೇಗೆ ಅಕಾಲಿಕ ಮೃತ್ಯು ಆಗ್ತಾ ಇದೆ. ಅಕಾಲಿಕ ಮೃತ್ಯು ಅಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ. ಏನೂ ಕಾರಣ ಇಲ್ಲದೆ ಅಚಾನಕ್ಕಾಗಿ ಶರೀರ ಬಿಡುವಂಥ ಪ್ರಸಂಗ ಬರ್ತದೆ. ಬಾಬಾ ಹೇಳ್ತಾರೆ, ಅದೇ ರೀತಿ ಜ್ಞಾನ ಮೇ ಬಿ ಮರ್ ಜಾತೆ. ಈ ಜ್ಞಾನದಲ್ಲೂ ಕೂಡ ಅಚಾನಕ್ ಏನಾಗ್ತದೋ ಗೊತ್ತಿಲ್ಲ, ಒಮ್ಮಲ್ದೊಮ್ಮಲಿಗೆ ಬಾಬನ ಮಗು ಆಗಿದ್ದಂಥವರು ಜ್ಞಾನವನ್ನು ಬಿಟ್ಟು ಬಿಡ್ತಾರೆ. ಇದಕ್ಕೂ ಅಕಾಲಿಕ ಮೃತ್ಯು ಅಂತ ಹೇಳ್ತಾರೆ ಬಾಬಾ. ತುಮ್ ಅಭಿ ಕಾಲ್ ಪರ್ ಜೀತ್ ಪೆಹನ್ ರಹೆ ಹೋ, ಜಾನ್ತೆ ಹೋ ಓ ಹೇ ಅಮರ್ ಲೋಕ್, ಏ ಹೇ ಮೃತ್ಯು ಲೋಕ್. ಅಮರ್ ಲೋಕ್, ಸತ್ಯುಗ ಅಮರ್ ಲೋಕ್ ಅಂದರೆ ನಾ ಆತ್ಮ ಇದ್ದೀನಿ, ಸತ್ಯ ಆತ್ಮ ಇದ್ದೀನಿ ಅನ್ನೋ ಸತ್ಯದ ಅರಿವು ಕಾನ್ಷಿಯಸ್ಸಲ್ಲಿರ್ತದೆ. ಬಾಕಿ ಇದು ದೇಹದ ಪ್ರಪಂಚ, ಇಲ್ಲಿ ನಾವು ಕೇವಲ ಆ್ಯಕ್ಟಿಂಗ್ ಆಗಿ ಬಂದಿದ್ದೀವಿ ಅನ್ನುವ ಅರಿವು ಇರ್ತದೆ. ಅದಕ್ಕೆ ಅಮರ್ ಲೋಕ್ ಅಂತಾರೆ ಬಾಬಾ. ಯಾಕಂದರೆ ಅಲ್ಲಿ ಸಾಯ್ತೀನಿ, ನಾ ಬಿಟ್ಟು ಹೋಗ್ತೀನಿ, ನಂದೆಲ್ಲ ಹೊರಟು ಹೋಗ್ಬಿಡ್ತದೆ ಅನ್ನುವಂಥ ಭಯ ಅಲ್ಲಿರೋದಿಲ್ಲ. ಇದು ಮೃತ್ಯು ಲೋಕ. ಯಾಕೆ? ನನಗೆ ನಾನು ದೇಹ ಕ್ಯಾರೆಕ್ಟರ್ ಅಂತ ತಿಳ್ಕೊಂಡಿದ್ದೀನಿ, ಈ ಕ್ಯಾರೆಕ್ಟರ್ ಸಾಯ್ತದಂದ್ರೆ ನಾನು ಸಾಯ್ತೀನಿ, ದೇಹ ಸತ್ರ ನಾನು ಸಾಯ್ತೀನಿ ಅನ್ನುವ ಭಯ ಇದೆ, ಚಿಂತೆ ಇದೆ, ದುಃಖ ಇದೆ, ಅಟ್ಯಾಚ್ಮೆಂಟ್ ಇದೆ. ಇದಕ್ಕೆ ಬಾಬಾ ಮೃತ್ಯು ಲೋಕ ಅಂತಾರೆ. ಅಂದರೆ BK ಆದಮೇಲೂ ಕೂಡ ಯಾರಿಗೆ ದೇಹದ ಮೇಲೆ, ತನ್ನ ರೋಲ್ನ ಮೇಲೆ, ತನ್ನ ಪೊಸಿಷನ್ ಮೇಲೆ ಅಟ್ಯಾಚ್ಮೆಂಟ್ ಇದೆ, ಅವರಿಗೆ ಮೃತ್ಯುವಿನ ಮೇಲೆ ಭಯ ಇದೆ, ಚಿಂತೆ ಇದೆ, ನಾ ಸತ್ರ ಹೆಂಗಪ್ಪ ಅಂಥೇಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ವಹಾ ತೋ ಜಬ್ ಬೂಢೆ ಹೋತೆ ಹೇ ತೋ ಸಾಕ್ಷಾತ್ಕಾರ ಹೋತಾ, ಹಮ್ ಯಹ ಶರೀರ ಛೋಡ್ ಜಾಯೆ ಬಚ್ಚಾ ಬನೆಂಗೆ. ಸತ್ಯುಗದಲ್ಲಿ ಯಾವಾಗ ನೀವು ರೋಲ್ ಪ್ಲೇ ಮಾಡ್ತಾ 150 ವರ್ಷ ಆಯುಷ್ಯ ಅಂತ ಹೇಳ್ತಾರೆ ಬಾಬಾ, 150 ವರ್ಷ ಆಯಿತು ಅಂತಂದರೆ, ಸಮೀಪಕ್ಕೆ ಬಂತು ಅಂತಂದ್ರೆ ಆಗ ಸಾಕ್ಷಾತ್ಕಾರ ಆಗ್ತದೆ. ನಾ ಹೋಗಿ ಆತ್ಮ ಈ ದೇಹವನ್ನು ಬಿಟ್ಟು ಇನ್ನೊಂದು ಕಡೆಗೆ ಮಗುವಿನ ದೇಹದಲ್ಲಿ ಪ್ರವೇಶ ಆಗ್ತೀನಿ ಅಂತ ಸಾಕ್ಷಾತ್ಕಾರ ಆಗ್ತದೆ. ಅದಕ್ಕೆ ಬಹಳ ಖುಷಿಯಿಂದ ತಮ್ಮ ದೇಹವನ್ನು ಬಿಟ್ಟು ಖುಷಿಯಿಂದ ದೇಹವನ್ನು ಬಿಡ್ತಾರೆ. तो यहाँ तो उस अवस्था में रहते शरीर छोड़ने के लिए मेहनत लगती है. ಆ ರೀತಿ ಶರೀರ ಬಿಡಬೇಕಲ್ಲ ನಾವು. ಸತ್ಯುಗದಲ್ಲಿ ಹೆಂಗೆ ಶರೀರ ಬಿಡ್ತೀವಿ, ಈ ಸಂಗಮ ಯುಗದಲ್ಲೂ ಇದೇನು BK ಶರೀರ ಸಿಕ್ಕಿದೆ, ಬಾಬಾರವರ ಒಂದು ಬಾಬಾ ಈ BK ಅನ್ನುವ ರೋಲ್ ಸಿಕ್ಕಿದೆ ನಮಗೆ. ಈ ರೋಲಿಂದಲೂ ಮುಕ್ತ ಆಗುವಾಗ ಕೇವಲ ಬಾಬಾ ಮಾತ್ರ ನೆನಪಿಗಿರಬೇಕು ಅಂತಂದರೆ ನಮಗೆ ಭಾಳ ಸಮಯದ ಅಶರೀರಿಪನದ ಅಭ್ಯಾಸ ಬೇಕಾಗ್ತದೆ. ಯಹಾಕಿ ಮೆಹನತ್ ವಹಾ ಫಿರ್ ಕಾಮನ್ ಹೋ ಜಾತಿ. ಇಲ್ಲೇ ನಾವು ಕಷ್ಟಪಡ್ತೀವಿ, ಪರಿಶ್ರಮ ಪಡ್ತೀವಿ, ಇದು ಮುಂದೆ ಹೋಗಿ ಕಾಮನ್ ಆಗ್ತದಂತಾರೆ ಬಾಬಾ. ಯಹ ದೇಹ ಸಹಿತ ಜೋ ಕುಚ್ ಹೈ ಸಬ್ಕೋ ಭೂಲ್ ಜಾನಾ ಹೈ. ಅಂಡರ್ಲೈನ್, ಇಲ್ಲಿ ಈ ದೇಹ ಸಹಿತ ಏನೆಲ್ಲ ಇದೆ ಇದೆಲ್ಲವನ್ನು ಮರೆತು ಬಿಡ್ಬೇಕಂತಾರೆ ಬಾಬಾ. ಅಪ್ನೆ ಕೋ ಆತ್ಮ ಸಮझना, इस पुरानी दुनिया को छोड़ना है ना, नहीं शरीर लेना है. ಬಾಬಾ ಅಂತಾರೆ, ಇಲ್ಲಿ ಏನಿದೆ ಎಲ್ಲವನ್ನ ಬಿಟ್ಟು ಬಿಡಬೇಕಲ್ಲ.
ಯಾಕೆ ಹೀಗಂತಾರೆ ಬಾಬಾ? ನಾಟಕದ ರಚಯಿತ ಶಿವಬಾಬಾ ಬಂದು ನಮಗೆ ಯಾಕೆ ಈ ರೀತಿ ಹೇಳ್ತಾರ? ಮಕ್ಕಳೇ, ಈ ದೇಹದ ಜಗತ್ತು ಇದನ್ನೆಲ್ಲ ಮರೀರಿ ಅಂತ ಯಾಕೆ ಹೇಳ್ತಿದ್ದಾರಂದರೆ, ಇದು ನಾಟಕದಲ್ಲಿ ನಾವು ಎಂಟರ್ ಆದ್ವಿ, ಹೊಸ ಡ್ರೆಸ್ ಹಾಕ್ಕೊಂಡ್ವಿ, ಆ ಡ್ರೆಸ್ಸು ಕೂಡ ಹಳೇದಾಗಿದೆ, ಭಾಳ ಸಮಯ ಆಗಿ ನಾಟಕ ಮುಗಿಲೇಬೇಕಾಗಿದೆ. ಅದು ಮಾಡಲ್ಪಟ್ಟಂಥ ಫಿಕ್ಸ್ ನಾಟಕ ಇದೆ. ಈ ನಾಟಕದ ಮಧ್ಯದಲ್ಲಿ ನಾವು ಆತ್ಮ, ಈ ಮೈಂಡ್ ತನ್ನ ಮೂಲ ಅಸ್ತಿತ್ವ ಮರೆತು ನಾನೇ ದೇಹ, ನಾನೇ ವ್ಯಕ್ತಿ, ಶರೀರ, ಸಂಬಂಧ, ನಾನೇ ಎಲ್ಲ ಅಂಥೇಳಿ ಭ್ರಮೆಯಲ್ಲಿ ಬಂದಿದೆ, ಅಜ್ಞಾನದಲ್ಲಿ ಬಂದಿದೆ. ಅದಕ್ಕಾಗಿ ಈ ನಾಟಕದಲ್ಲಿ ಏನೆಲ್ಲ ಸಿಗ್ತದೋ ಅಲ್ಪಕಾಲಿಕ ಖುಷಿ ಆಗ್ತದ, ಏನಾದರೂ ಕಳ್ಕೊಂಡಾಗ ಸದಾಕಾಲದ ದುಃಖ, ಸದಾಕಾಲ ಹೊರಟೋಯ್ತು ಅನ್ನುವ ಹಾಗೆ ಬಹಳಷ್ಟು ದುಃಖ ಆಗ್ತದ, ಕೆಟ್ಟ ಅನ್ನಿಸ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನಾವು ಈ ನಾಟಕದಿಂದ ಮುಕ್ತ ಆಗಿ ನಾಟಕದಲ್ಲೇ ಇರ್ತಾನೆ, ರೋಲ್ ಪ್ಲೇ ಮಾಡ್ತಾನೆ ಬಾಬಾ ಜೀವನ್ಮುಕ್ತ ಸ್ಥಿತಿಯ ಒಂದು ಜ್ಞಾನವನ್ನು ಕೊಡ್ತಾರೆ. ಅಂದರೆ ನಾಟಕ ಅಂತೂ ಮಾಡಲೇಬೇಕು, ಯಾಕಂದರೆ ಚಕ್ರ ಯಾವಾಗ ಕಂಪ್ಲೀಟ್ ಆಗ್ತದ, ಅಲ್ಲಿವರೆಗೆ ನಮ್ಮದು ರೋಲ್ ಇಲ್ಲಿ ಪ್ಲೇ ಆಗಲೇಬೇಕು. ರೋಲ್ ಪ್ಲೇ ಆಗಬೇಕು, ಕಷ್ಟದಿಂದ ದುಃಖದಿಂದ ಅಳ್ತಾ ಚೀರಾಡ್ತಾ ಅಲ್ಲ. ಬಾಬಾ ಹೇಳ್ತಾರೆ, ರೋಲ್ ಭಲೇ ಪ್ಲೇ ಮಾಡಿರಿ, ರೋಲ್ ಮೂಲಕ ಏನೆಲ್ಲ ಪ್ಲೇ ಆಗೋದಿದೆ ಅದು ಆಗೇ ಆಗ್ತದ, ಆದರೆ ಆತ್ಮ ಕಾನ್ಷಿಯಸ್ ಏನಿದೆಯಲ್ಲ ಇದು ಸದಾ ನೆನಪಿರಲಿ ಅಂತಾರೆ ಬಾಬಾ. ಬುದ್ಧಿಯಿಂದ ಈ ದೇಹದ ಪ್ರಪಂಚವನ್ನು ಮರ್ತು ಬಿಡ್ರಿ, ತಮಗೆ ಆತ್ಮ ಅಂತ ತಿಳ್ಕೊಂಡು ನಿರಂತರ ನಿರಾಕಾರಿ ಸ್ಥಿತಿಯ ಅಭ್ಯಾಸವನ್ನು ಮಾಡ್ತಾ ಇರಬೇಕು ಅಂತಾರೆ ಬಾಬಾ. ग्रंथ में लिखा है कि मूत पलिती कपड़ धोए परंतु ग्रंथ पढ़ने वाले भी अर्थ नहीं समझते. ಗ್ರಂಥದಲ್ಲಿ ಗುರು ನಾನಕ್ ಸಾಹೇಬರ ಗ್ರಂಥದಲ್ಲಿ ಕಿ ಭಗವಂತ ಈ ಮೈಲಿಗೆ ಬಟ್ಟೆಯನ್ನು ತೊಳಿಲಿಕ್ಕೆ ಬರ್ತಾರೆ ಅಂತ. ದೇಹ ಮನಸ್ಸು ಇದೇನು ಮೈಲಿಗೆ ಆಗಿದೆ, ಇದನ್ನು ತೊಳಿಲಿಕ್ಕೆ ಬಾಬಾ ಬರ್ತಾರೆ ಅಂತ. ಆದರೆ ಗ್ರಂಥ ಓದೋರಿಗೆ ಗೊತ್ತೇ ಇಲ್ಲ ಯಾವ ಥರ ಪರಮಾತ್ಮನ ಆಗಮನ ಆಗ್ತದ ಅಂತ. इस समय तो बाबा आकर सारी दुनिया के मनुष्य मात्र को साफ करते हैं. ಈ ಸಮಯದಲ್ಲಿ ಬಾಬಾ ಬಂದು ಮನುಷ್ಯ ಮಾತ್ರರೆಲ್ಲರನ್ನ ಸ್ವಚ್ಛ ಮಾಡ್ತಾರೆ. तुम उस बाबा के सामने बैठे हो, बाबा ही बच्चों को समझाते. यह रचना और रचयिता का नॉलेज और कोई नहीं जानते. ಬಾಬಾ ಕೊಡುವಂಥ ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ಬೇರೆ ಯಾರೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹಿ ಜ್ಞಾನ ಕಾ ಸಾಗರ್ ಹೇ, ವ ಸತ್ಯ ಹೇ, ಚೈತನ್ಯ ಹೇ, ಅಮರ್ ಹೇ. ಬಾಬಾ ಹೇಳ್ತಾರೆ, ಶಿವಬಾಬಾ ಜ್ಞಾನಸಾಗರ, ಸತ್ಯ, ಚೈತನ್ಯ, ಅಮರ. ಭಲೇ ನಾವು ಓದ್ಬಿಡ್ತೀವಿ, ಮುರಳಿ ಕೇಳಿಬಿಡ್ತೀವಿ, ಆದರೆ ಪದೇ ಪದೇ ಈ ಮಾತನ್ನು ಮೈಂಡಿಗೆ ತಿಳಿಸ್ಕೊಡ್ಬೇಕಾಗಿದೆ. ಯಾಕಂದರೆ ಈ ಮನಸ್ಸು ಪದೇ ಪದೇ ಈ ಮಾಯೆ ಲೋಕದೊಳಗೆ ಮಾಯೆಗೆ ವಶಭೂತ ಆಗ್ತಿರ್ತದ. ಅರ್ಥಾತ್ ಈ ಜಗತ್ತಿನಲ್ಲಿ ನಡೀತಾ ಇರುವ ಎಲ್ಲ ಘಟನೆ, ಎಲ್ಲ ವಸ್ತು ಸತ್ಯ ಅಂತ ತಿಳ್ಕೊಂಡು ಮತ್ತದ ಅಜ್ಞಾನದಲ್ಲಿ ಸಿಲುಕೊಳ್ತದೆ. ಅದಕ್ಕಾಗಿಯೇ ದುಃಖ ಚಿಂತೆಯಲ್ಲಿ ಈ ಮನಸ್ಸು ಸಿಕ್ಕಾಕೊಂಡಿದೆ. ಅದಕ್ಕೆ ಬಾಬಾ ನೆನಪು ಕೊಡಿಸ್ತಾರೆ. ಈ ಮನಸ್ಸಿಗೆ ನೆನಪು ಕೊಡಿಸ್ಬೇಕಾಗಿದೆ. ರಚಯಿತ ರಚನೆಯ ಜ್ಞಾನ ಕೇವಲ ಬಾಬಾ ಕೊಡ್ತಾರೆ. ಅದಕ್ಕಾಗಿ ಬಾಬಾ ಜ್ಞಾನದ ಸಾಗರದಾರ. ಅಂದರೆ ರಚಯಿತ ಪರಮಾತ್ಮ ತಂದೆ ಇದ್ದಾರ, ನಾವೆಲ್ಲ ಅವನು ರಚನೆ ಇದ್ದೀವಿ, ಮಕ್ಕಳು ರಚನೆ. ಎರಡನೇದು, ನಾ ಆತ್ಮ ರಚಯಿತ ಇದ್ದೀನಿ, ಈ ಸೃಷ್ಟಿ ನನ್ನ ರಚನೆ ಇದೆ. ನಾವು ತಿಳ್ಕೊಂಡಿದ್ದೀವಿ ಈ ಸೃಷ್ಟಿ ಒಳಗೆ ನಾನಿದ್ದೀನಿ, ಈ ಸೃಷ್ಟಿಯಿಂದ ಅನುಭವ ಮಾಡ್ತಿದ್ದೀನಿ, ಈ ಸೃಷ್ಟಿ ನನಗಿಷ್ಟೆಲ್ಲ ಕೊಟ್ಟಿದೆ ಅಂತಲೂ ಅನುಭವ ಮಾಡ್ತೀವಿ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಸ್ವಯಂ ನೀವೇ ಆತ್ಮ ರಚಯಿತ ಇದ್ದೀರಿ, ಈ ಸೃಷ್ಟಿ ನಿಮ್ಮ ರಚನೆ ಇದೆ. ಇದು ರಚನೆಯಿಂದ ನೀವು ರಚನೆ ಒಳಗೆ ಸಿಕ್ಕಾಕೊಂಡಿದ್ದೀರಿ. ಈಗ ಈ ಸೃಷ್ಟಿನೇ ಸತ್ಯ ಅಂತ ಅನುಭವ ಮಾಡ್ತಿದ್ದೀರಿ, ಆದರೆ ಇದರಿಂದಲೂ ನೀವು ಯಾರ ಆಗಬಹುದು. ಅದಕ್ಕೆ ಶಿವ ಬಾಬಾ ನೆನಪಿಸಿಕೊಡ್ತಾರೆ, ಬಾಬಾ ಜ್ಞಾನದ ಸಾಗರ ಇದ್ದಾರೆ, ಬಾಬಾ ಸತ್ಯದಾರ, ಸತ್ಯ ಬಾಬಾ ಸತ್ಯವನ್ನೇ ಹೇಳ್ತಾರೆ. ಮತ್ತು ಬಾಬಾ ಚೈತನ್ಯ ಅದಾರ, ಅಮರ ಅದಾರ. ಚೈತನ್ಯ ಅಂದರೆ ಬಾಬಾಗೂ ಕೂಡ ನಮ್ಮ ಹಾಗೆ ಮನ ಬುದ್ಧಿ ಸಂಸ್ಕಾರದ. ಪುನರ್ಜನ್ಮರಹಿತದಾರ ಬಾಬಾ. ಮತ್ತೇನಿದಾರ? ಪುನರ್ಜನ್ಮರಹಿತ. ಶಾಂತಿ ಕಾ ಸಾಗರ್, ಸುಖ ಕಾ ಸಾಗರ್ ಹೇ, ಪವಿತ್ರತಾ ಕಾ ಸಾಗರ್ ಹೇ. ಬಾಬಾ ಶಾಂತಿಯ ಸಾಗರ. ಅಂದರೆ ಭಲೆ ನಾವು ಮುರಳಿಯನ್ನು ಸಮಯಾನುಸಾರ ಪಟಾಫಟ್ ಓದಿ ಮುಗಿಸ್ತೀವಿ, ಆದರೆ ಬಾಬಾ ಹೇಳ್ತಾರೆ ಇದರ ಅನುಭವ ಮಾಡಬೇಕಾಗಿದೆ. ಯಾವ ಅಲ್ಪ ಶಾಂತಿಗಾಗಿ, ಅಲ್ಪ ಸುಖಕ್ಕಾಗಿ ಈ ರಚನೆಯೊಳಗೆ ಸಿಕ್ಕಾಕೊಂಡಿದ್ದೀವಿ. ಇಲ್ಲಿ ಶಾಂತಿ ಸಿಗ್ತದೆ, ಇಲ್ಲಿ ಸುಖ ಸಿಗ್ತದೆ, ಇವರಿಂದ ಅಂತ ಬಾಬಾ ಹೇಳ್ತಾರೆ. ಬಾಬಾ ಶಾಂತಿಯ ಸಾಗರದಾರ.
ಅಂತ ಈ ಮನಸ್ಸಿಗೆ ತಿಳಿಸಿ 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 ಇದನ್ನು ಪ್ರೇಮದಿಂದ ಶಾಂತಿಯ ಸಾಗರನ ಹತ್ರ ಕರ್ಕೊಂಡು ಹೋಗಬೇಕಾಗಿದೆ. ಬಾಬಾ ಸುಖದ ಸಾಗರ ಅದಾರ. ಸುಖದ ಸಾಗರ ನನ್ನ ತಂದೆ ಅದಾರ ತಂದಮೇಲೆ ಅವ್ರೇನು ಮಾಡ್ತಾರೆ? ಅಪಾರ ಸುಖದಿಂದ ನನಗೆ ಭರ್ಪೂರ್ ಮಾಡ್ತಾರೆ. ಸುಖದಲ್ಲಿ ಇರುವ ನಾಲೇಜನ್ನು ಕೊಡ್ತಾರೆ. ಬಾಬಾ ಪವಿತ್ರತೆಯ ಸಾಗರ ಅದಾರ. ನನ್ನನ್ನು ತಮ್ಮ ಸಮಾನ ಪವಿತ್ರರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ, ನೆನಪು ಕೊಡಿಸ್ಲಿಕ್ಕೆ ಬಂದಿದ್ದಾರೆ. प्राणों से प्यारा एक बाबा ही है, क्योंकि वही तुम बच्चों को सब दुखों से छुड़ाए अपार सुख में ले जाते हैं. ಪ್ರಾಣಕ್ಕಿಂತಲೂ ಪ್ರಿಯ ಯಾರಿದ್ದಾರೆ? ಬಾಬಾ ಒಬ್ಬರೇ ಇದ್ದಾರೆ. ಪ್ರಾಣ ಅಂದರೆ ಆತ್ಮ. ಈ ನಿಮಗಿಂತಲೂ ಬಾಬಾ ಬಹಳ ಪ್ರಿಯ ಅಂತಾರೆ ಬಾಬಾ. ಯಾಕಂದರೆ ಆತ್ಮ ಈ ನಾಟಕದಲ್ಲಿ ಬಂದು ನಾಟಕ ಮಾಡ್ತಾ ಮಾಡ್ತಾ ಪೂರಾ ಮೈಂಡ್ ದುಃಖದಲ್ಲಿ ಮುಳುಗಿ ಹೋಗಿದೆ, ಮಾಯಾಗ ವಶೀಭೂತ ಆಗಿದೆ. ಇದರಿಂದ ಬಿಡಿಸೋರು ಯಾರದಾರ? ಸುಖಕ್ಕೆ ಕರ್ಕೊಂಡು ಹೋಗೋರು ಯಾರದಾರ? ಬಾಬಾ ಮಾತ್ರ. ತುಮ್ ನಿಶ್ಚಯ ಸೆ ಕೇತೆ ಹೋ ವ ಹಮಾರ ಪ್ರಾಣೋ ಸೆ ಪ್ಯಾರ ಪಾರ್ಲೌಕಿಕ್ ಬಾಬಾ ಹೇ. ನೀವು ಭಾಳ ನಿಶ್ಚಯದಿಂದ ಹೇಳ್ತಿರಲ್ಲ. ಈಗ ಮೈಂಡಿಗೆ ಗೊತ್ತಾಗಿದೆ, ಬುದ್ಧಿಗೆ ಗೊತ್ತಾಗಿದೆ, ನನ್ನ ಭಾಳ ಪ್ರಾಣಕ್ಕಿಂತಲೂ ಪ್ರಾಣ ಪ್ರಿಯ ಪರಮಾತ್ಮ ಪಾರ್ಲೌಕಿಕ ತಂದೆನೇ ಅದಾರನು ನಿಶ್ಚಯ ಆಗಿದೆಯಲ್ಲ. तो सब मनुष्य मात्र उनको याद करते, क्योंकि आधा कल्प के लिए दुख से छुड़ाए ಶಾಂತಿ और ಸುಖ ದೇನೆ ವಾಲಾ ಬಾಬಾ ಹಿ ಹೇ. तो ಪ್ರಾಣೋ ಸೆ ಪ್ಯಾರ ಹುವಾನ. ಎಲ್ಲರಿಗೂ ಗೊತ್ತಿದೆ, ಮನುಷ್ಯ ಮಾತ್ರರಿಗೆ ನಮಗೆ ಅಪಾರ ದುಃಖದಿಂದ ಬಿಡಿಸಿ ಸುಖಕ್ಕೆ ಕರ್ಕೊಂಡು ಹೋಗೋರು ಒಬ್ಬರೇ ಅದಾರ ಅನ್ನೋದು ಬಾಬಾ ಹೇಳ್ತಾರೆ. ಎಲ್ಲ ಮನುಷ್ಯರಿಗೆ ಗೊತ್ತಾಗ್ತದ. ಗೊತ್ತಾಗಿದ್ದಕ್ಕನೇ, ಹೃದಯಕ್ಕೆ ಗೊತ್ತಾಗಿದ್ದಕ್ಕನೇ ಎಲ್ಲರೂ ಪ್ರಾಣ ಪ್ರಿಯ ಭಗವಂತನನ್ನೇ ನೆನಪು ಮಾಡ್ತಾರೆ. ಅಂದಮೇಲೆ ಅವರು ಪ್ರಾಣಕ್ಕಿಂತಲೂ ಪ್ರಿಯ ಆಗಿಬಿಟ್ರಲ್ಲ ಅಂತಾರೆ ಬಾಬಾ. ಭಗವಾನ್ ಹಮ್ಕೋ ಪಡಾತೆ ಹೇ ವಹ ಹೈ ಹಿ ನಿರಾಕಾರ. ಶಿವ ಬಾಬಾ ನಮಗೆ ಓದಿಸ್ತಾರೆ. ಅವ್ರು ಇರೋದು ಮಾತ್ರ ನಿರಾಕಾರ. ಸಚ್ಚ ಸಚ್ಚ ಉನ್ಕಾ ನಾಮ್ ಹೇ ಶಿವ್. ಸತ್ಯ ಸತ್ಯ ಅವ್ರ ಹೆಸರು ಶಿವ ಆಗಿದೆ. ಬಾಬಾ ಮೊನ್ನೆ ಮುರುಳಿಯಲ್ಲಿ ಹೇಳಿದರು, ನಾಟಕದಲ್ಲಿ ಶಿವ, ಆದರೆ ಬಾಬಾ ಹೆಸರಿನಿಂದಲೂ ಪರೆಯದಾರ. ಬಾಬಾ ನಿರಾಕಾರ ಅದಾರ. ನಿರಾಕಾರ ಇರೋದು ಸತ್ಯ, ಆದರೆ ಈ ನಾಟಕದಲ್ಲಿ ಬಾಬಾಗೆ ಹೆಸರಿದೆ ಶಿವ, ಅರ್ಥಾತ್ ಕಲ್ಯಾಣಕಾರಿ ಹೇನ. ಸರ್ವಕ ಕಲ್ಯಾಣಕಾರಿ, ಸರ್ವಕ ಸದ್ಗತಿ ದಾತಾ. ऊंचते ऊंच बाबा ऊंचते ऊंच मनुष्य बनाते हैं. ಸರ್ವರ ಕಲ್ಯಾಣಕಾರಿ, ಸರ್ವರ ಸದ್ಗತಿ ದಾತ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮನುಷ್ಯರನ್ನು ಕೂಡ ಶ್ರೇಷ್ಠರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಬಾಪ್ ಪಡಾಕರ್ ಹೋಶಿಯಾರ್ ಬನಾಯೆ ಅಬ್ ಕೇತೆ ಜಾಕರ್ ಪಡಾವ್. ಬಾಬಾ ಓದಿಸ್ತಾರ, ಓದಿಸಿ ಮಕ್ಕಳನ್ನು ಹುಷಿಯಾರ್ ಮಾಡ್ತಾರೆ, ಜಾಗೃತ ಮಾಡ್ತಾರೆ, ಮತ್ತು ಹೇಳ್ತಾರೆ ಹೋಗಿ ನೀವು ಬೇರೆ ಕಡೆಗೆ ಓದಿಸ್ರಿ ಅಂತ. ಅಪ್ನಿ ದಿಲ್ ಸೆ ಪೂಚೋ ಹಮ್ ಪೂರಾ ವರ್ಷ ಲೇ ಸಕೆಂಗೆ. ನಿಮಗೆ ನೀವೇ ಕೇಳಿಕೊಡ್ರಿ, ನೋಡ್ರಿ ಮೈಂಡಿಗೆ ಯಾವ ಲೆವೆಲ್ನಲ್ಲಿ ತಯಾರಾಗಿದೆ, ಎಷ್ಟು ಆತ್ಮನ ಜೊತೆಗೆ ಆತ್ಮದೊಳಗೆ ಮರ್ಜ್ ಆಗಿದೆ. ಆತ್ಮ ತನ್ನ ಮೂಲ ಆದತ್ ಹಳೆಯ ಕಲಿಯುಗದ ಲೇಯರನ್ನು ಇಳಿಸ್ಕೊಂಡು ಸ್ವಚ್ಛ ಆಗಿ ಎಷ್ಟು ಆತ್ಮದ ಜೊತೆ ಸೇರಿಕೊಂಡಿದೆ, ಒಂದಾಗಿದೆ ಅನ್ನೋದನ್ನು ನೋಡ್ರಿ. ಯಾಕಂದರೆ ಮನುಷ್ಯ ಶರೀರ छोड़ते हैं तो हाथ खाली जाते हैं, वह ವಿನಾಶಿ ಕಮಾಯಿ ತೋ ಸಾತ್ ಮೇ ಚಲ್ನಿ ನಹಿ ಹೇ ನಾ. ಮನುಷ್ಯರು ಶರೀರ ಬಿಟ್ಟರೆ ಖಾಲಿ ಕೈಲೇ ಹೋಗ್ತಾರ, ಏನೂ ತೊಗೊಂಡು ಹೋಗೋದಿಲ್ಲ. ಯಾಕಂದರೆ ವಿನಾಶ ಆಗುವಂಥ ಗಳಿಕೆ ಮಾಡಿರ್ತಾರೆ, ಅದಂತೂ ಬರುವುದಿಲ್ಲ. ಯಾಕಂದರೆ ಒಂದು ಆತ್ಮ ಈ ನಾಟಕದಲ್ಲಿ ರೋಲ್ ಪ್ಲೇ ಮಾಡ್ಲಿಕ್ಕೆ ಬಂದಮೇಲೆ ಕಲಿಯುಗದ ಅನುಸಾರ ಈ ಸಮಯದಲ್ಲಿ ತಂದೆಲ್ಲ ಸಮಯ, ತನ್ನ ಶಕ್ತಿ, ತನ್ನ ಗುಣ, ತನ್ನ ಕರ್ತವ್ಯ, ತನ್ನ ಹತ್ರ ಏನು ಎನರ್ಜಿ ಇದೆ, ಮತ್ತು ಏನೆಲ್ಲ ಧನ ಇದೆ, ಏನೆಲ್ಲ ಅಟೆನ್ಷನ್ ಇದೆ, ಅದೆಲ್ಲ ಎಲ್ಲಿಗೆ ಕೊಡ್ತಾರೆ? ಈ ಮಟೀರಿಯಲಿಕ್ ಜಗತ್ತಿನೊಳಗೆ ಮಟೀರಿಯಲನ್ನು ಕೂಡಿಸೋ ಸಲುವಾಗಿ, ಧನ ಕೂಡಿಸೋ ಸಲುವಾಗಿ, ಸಾಮಾನು ಕೂಡಿಸೋ ಸಲುವಾಗಿ. ಇದಂತೂ ವಿನಾಶ ಆಗುವಂಥದ್ದು. ಇದು ಜೊತೆಯಲ್ಲಿ ತೊಗೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ಮನುಷ್ಯರು ಖಾಲಿ ಕೈಲೇ ಹೋಗ್ತಾರೆ. ಯಾಕಂದ್ರೆ ಅವ್ರು ಗಳಿಸೋದೇನು ಜೀವನದಾಗ ಇರುತ್ತನ ಮಟೀರಿಯಲ್, ಸಾಮಾನು, ವಸ್ತು, ವ್ಯಕ್ತಿ, ಅವನ್ನೆಲ್ಲ ಬಿಟ್ಟು ಹೋಗ್ತಾರೆ. ಅವ್ರು ಏನೂ ತೊಗೊಂಡು ಹೋಗೋದಿಲ್ಲ. तुम शरीर छोड़ेंगे तो हाथ भरतू, क्योंकि 21 जन्मों के लिए तुम अपनी कमाई जमा कर रहे हो. ಅಟೆನ್ಷನ್ ವಿಶೇಷ ಅಂಡರ್ಲೈನ್ ಮಾಡ್ಕೊಳ್ಳುವಂಥದ್ದು, ಮಕ್ಕಳೇ ನೀವು ಶರೀರ ಬಿಟ್ಟರೆ ನೀವು ತುಂಬಿಕೊಂಡು ಹೋಗ್ತೀರಿ. ಯಾಕೆ ಅಂದರೆ 21 ಜನ್ಮಕ್ಕಾಗಿ ಬರುವಂತಹ ಗಳಿಕೆಯನ್ನು ನೀವು ಮಾಡ್ತಿದ್ದೀರಿ. ಈ ಜ್ಞಾನ, ಈ ಯೋಗ, ಈ ಧಾರಣಾ ಸೇವಾ ಏನಿದೆಯಲ್ಲ, ಇದು 21 ಜನ್ಮ ಸದಾ ನಿಮ್ಮ ಅವಿನಾಶಿ ಗಳಿಕೆ ಅಂತ ಹೇಳ್ತಾರೆ ಬಾಬಾ. ತುಮ್ ಶರೀರ ಛೋಡೆಂಗೆ ತೋ ಹಾತ್ ಭರ್ತೂ ಜಾಯಿಂಗೆ. ಮಕ್ಕಳೇ ನೀವು ಶರೀರ ಬಿಟ್ರಿ ಅಂತಂದರೆ ಕೈ ತುಂಬ್ಕೊಂಡು ಹೋಗ್ತೀರಿ. ಮನುಷ್ಯಕ್ಕೆ ತೋ ಸಾರಿ ಕಮಾಯಿ ಮಿಟ್ಟಿ ಮೇ ಮಿಲ್ ಜಾಯಿಗಿ. ಮನುಷ್ಯ ಶರೀರ ಬಿಡಲಿ, ಶರೀರದಾಗ ಇರಲಿ. ಮನುಷ್ಯರು ಇವತ್ತೇನು ಜಗತ್ತಿನಲ್ಲಿ ಮನಸ್ಸಿಗೆ ವಶೀಭೂತಾಗಿ ಮಾಡ್ತಿದ್ದಾರೆ, ಅವರೆಲ್ಲ
ಅವ್ರದ್ದು ಎಲ್ಲನೂ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಂತಾರೆ ಬಾಬಾ. ಯಾವ್ಯಾವ ಪ್ರಕಾರದಲ್ಲಿ ಆಗ್ತದ ಆಗ್ಬೋದು, ಆದರೆ ಬಾಬಾ ಅಂತಾರೆ ಅವರೆಲ್ಲರದು ಮಣ್ಣಾಗೆ ಹೋಗೋದೈತೆ, ಅದೇನೂ ಅವ್ರ ಜೊತೆಯಲ್ಲಿ ಬರೋದಿಲ್ಲ. ಇಸ್ಸೇ ತೋ ಹಮ್ ಕ್ಯೂ ನ ಟ್ರಾನ್ಸ್ಫರ್ ಕರ್ ಬಾಬಾ ಕೋ ದೇ ದೇವೆ. ಬಾಬಾ ಅಂತಾರೆ ಇರುವುದೆಲ್ಲವನ್ನು ಟ್ರಾನ್ಸ್ಫರ್ ಯಾಕೆ ಮಾಡ್ಕೋಬಾರ್ದು ಬಾಬಾಗ. जो बहुत दान करते वह तो दूसरे जन्म में ಸಾಹುಕಾರ ಬಂತೆ ಟ್ರಾನ್ಸ್ಫರ್ ಕರ್ತೆ ಹೇನಾ. ಯಾರಾದರೂ ಭಾಳ ದಾನ ಮಾಡಿದರು ಅಂದರೆ ಸಾಹುಕಾರ ಆಗ್ತಾರೆ. ಸಾಹುಕಾರ ಆಗಿ ಟ್ರಾನ್ಸ್ಫರ್ ಮಾಡಿದರು ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಸಿಗ್ತದ. ಅಭಿ ತುಮ್ 21 ಜನ್ಮೋं के लिए नई दुनिया में ಟ್ರಾನ್ಸ್ಫರ್ ಕರ್ತೆ ಹೋ. ಈಗೇನು ನೀವು ಮಾಡ್ತೀರಿ ಶರೀರ ಬಿಟ್ರಂತೂ ಇದು ಯಾವುದೂ ಬರೋದಿಲ್ಲ. ಬಾಕಿ ಬಾಬನ್ ಈ ಬ್ಯಾಂಕ್ ಒಳಗೆ ಟ್ರಾನ್ಸ್ಫರ್ ಮಾಡ್ತೀರತ್ತಂದ್ರೆ 20 ಜನ್ಮಕ್ಕೆ ವಾಪಸ್ ಪಡಿತೀರಿ. ತುಮಕೋ ರಿಟರ್ನ್ में 21 ಜನ್ಮೋं के लिए मिलता. वो तो एक जन्म के लिए अल्पकाल के लिए ट्राನ್ಸ್ಫರ್ करते. ಲೌಕಿಕದಾಗ ಏನಾದರೂ ದಾನ ಪುಣ್ಯ ಮಾಡ್ತಾರತ್ತಂದ್ರೆ ಇನ್ಡೈರೆಕ್ಟ್ ದೇವರ ಹೆಸರಿನೊಳಗೆ ಏನೇ ಸಮಾಜಕ್ಕೆ ಕೊಡ್ತಾರತ್ತಂದ್ರೆ ಅದು ಅಲ್ಪ ಕಾಲಕ್ಕಾಗಿ ಟ್ರಾನ್ಸ್ಫರ್, ಅಂದರೆ ಸ್ವಲ್ಪ ಟೈಮ್ ವಾಪಸ್ ಮುಂದಿನ ಜನ್ಮದಲ್ಲಿ ಸಾಹುಕಾರ ಆಗ್ತಾರೆ. तो बाबा तो दाता है या ड्रामा में नूंद है ना. ಬಾಬಾ ಅಂತಾರ ಬಾಬಾ ದಾತ ಅದಾರ. 21 ಜನ್ಮಕ್ಕಾಗಿ ನಿಮಗೇನು ಸಿಗ್ತದ ಇದು ಡ್ರಾಮಾದಲ್ಲಿ ನೂಂದಿದೆ. ಜೋ ಜಿತ್ನಾ ಕರ್ತೆ ವಹ ಪಾತೆ. ಯಾರು ಈ ಸಂಗಮ ಯುಗದಲ್ಲಿ ಡೈರೆಕ್ಟ್ ಶಿವ ಬಾಬಾ ಬಂದಿದ್ದಾರ ಅವ್ರು ಹೇಳ್ದಂಗೆ ಯಾರು ತಮ್ಮದನ್ನು ಸಫಲ್ ಮಾಡ್ಕೊಳ್ತಾರ, ಯಾರು ಎಷ್ಟು ಮಾಡ್ತಾರ ಅವ್ರು ಅಷ್ಟು ಪಡ್ಕೊಳ್ತಾರೆ. ಇದು ನಾಟಕದಲ್ಲಿ ನೂಂದಿದೆ. ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮಾಡದೇ ಇರಲಿಕ್ಕೂ ಸಾಧ್ಯ ಇಲ್ಲ. ಯಾರು ಮಾಡ್ತಾರ ಅದು ಫಿಕ್ಸ್ ಇದೆ, ಯಾರು ಮಾಡೋದಿಲ್ಲ ಅದು ನಾಟಕದಲ್ಲಿ ಫಿಕ್ಸ್ ಇದೆ. ವಹ ಇನ್ಡೈರೆಕ್ಟ್ ದಾನ ಪುಣ್ಯ ಕರ್ತೆ ತೋ ಅಲ್ಪಕಾಲ ಕೆ ಲಿಯೇ ರಿಟರ್ನ್ ಮಿಲ್ತಾ. ಅವರು ಇನ್ಡೈರೆಕ್ಟ್ ದೇವ್ರ ಹೆಸರ ಮೇಲೆ ದಾನ ಪುಣ್ಯ ಮಾಡ್ತಾರ. ಹೆಸರು ಈ ಜನ್ಮದಲ್ಲಿ ಹೆಸರು ಸಿಗ್ತದೆ, ಮುಂದಿನ ಜನ್ಮದಲ್ಲಿ ಸೇಮ್ ಅದೇ ವಸ್ತು ಅವರಿಗೆ ಸಿಗ್ತದೆ. ಏ ಹೇ ಡೈರೆಕ್ಟ್ ಅಭಿ ಸಬ್ ಕುಚ್ ನೈ ದುನಿಯಾ ಕೆ ಲಿಯೇ ಟ್ರಾನ್ಸ್ಫರ್ ಕರ್ನಾ. ಈಗ ಡೈರೆಕ್ಟಾಗಿ ಹೊಸ ಜಗತ್ತಿಗಾಗಿ ತಮ್ಮ ಹತ್ರ ಇರುವುದನ್ನು ಬಾಬನ ಕಾರ್ಯದಲ್ಲಿ ತೊಡಗಿಸ್ರಂತಾರೆ ಬಾಬಾ. ಇನ್ಕೋ ದೇಖಾ ಕಿತ್ನಿ ಬಹಾದುರಿ ತುಮ್ कहते हो सब ईश्वर ने दे दिया. अब बाबा कहते हैं सब हमको दो. ಶಿವ ಬಾಬಾ ಅಂತಾರ ಬ್ರಹ್ಮ ಬಾಬನ ಬಹದ್ದೂರಿ ನೋಡ್ರಿ. ಒಂದು ಕ್ಷಣದಲ್ಲಿ ಶಿವ ಬಾಬಾ ಏನಂತ ತಿಳಿತು. ಬಾಬಾ ಕೇಳಿದ್ರು ನಿಂದೆಲ್ಲ ಬಾಬನ ಕಾರ್ಯಕ್ಕೆ ಕೊಡು ಅಂತ. ಬಾಬಾ ಎಲ್ಲವನ್ನ ಈಶ್ವರನ ಕಾರ್ಯಕ್ಕೆ ಕೊಟ್ಬಿಟ್ರು. ತಾವು ಹೇಳ್ತಿರಲ್ಲ ಎಲ್ಲ ಈಶ್ವರ ಕೊಟ್ಟಾನಂತ ಹೇಳ್ತೀರಿ, ಅಂದರೆ ದೇವ್ರು ಕೊಟ್ಟಾನ್ರಿ ಎಲ್ಲ ಅಂತ. ದೇವ್ರು ಕೊಟ್ಟಾನಂದ್ರೆ ಕೊಟ್ಬಿಡ್ರಲ್ಲ ಬಾಬಾಗಂತಾರೆ ಬಾಬಾ. ಹಮ್ ತುಮಕೋ ವಿಶ್ವಕ್ಕೆ ಭಾಷಾಯಿ ದೇತೆ. ಬಾಬಾ ಅಂತಾರೆ ಈ ಕಲಿಯುವುದು ನೀವು ನನಗೆಲ್ಲ ಕೊಡ್ರಿ, ನಾನು ನಿಮ್ಗೆ ವಿಶ್ವ ಭಾಷಾಯಿ ಕೊಡ್ತೀನಿ. बाबा ने तो फट से दे दिया ना, सोचा नहीं फुल पावर दे दी. ಬ್ರಹ್ಮ ಬಾಬಾ ಶಿವ ಬಾಬಾಗ ಒಂದು ಕ್ಷಣ ವಿಚಾರ ಮಾಡಲಿಲ್ಲ, ತಂದೆಲ್ಲ ಸಂಪತ್ತನ್ನು ಬಾಬಾ ಕೊಟ್ಬಿಟ್ರು. ಅದಕ್ಕೆ ಶಿವ ಬಾಬಾ ಏನು ಮಾಡಿದರು, ವಾಪಸ್ ಫುಲ್ ಪವರ್ ಕೊಟ್ಟರು. ಹಮ್ಕೋ ವಿಶ್ವಕ್ಕೆ ಭಾಷಾಯಿ ಮಿಲ್ತಿ ವ ನಶಾ ಚಡ್ ಗಯ. ಬ್ರಹ್ಮ ಬಾಬಾರವರಿಗೆ ನಾ ವಿಶ್ವದ ಮಾಲೀಕ ಆಗ್ತೀನತ್ತಂದ್ರೆ ಸಾಕು ಅಂತ ಹೇಳ್ಕೊಂಡು ತಮ್ಮ ಹತ್ರ ಇರೋದನ್ನೆಲ್ಲ ಕೊಟ್ಬಿಟ್ರು. ನಶಾ ಏರ್ಬಿಡ್ತು. ಬಚ್ಚೋ ಆದಿಕ ಕುಚ್ ಬಿ ಖ್ಯಾಲ್ ನಹಿ ಕಿಯಾ. ನಾಳೆ ಮಕ್ಕಳದ್ದು ಹೆಂಗೆ ಮಾಡಲಿ ಏನು ಮಾಡಲಿ ಅಂತ ಏನೂ ವಿಚಾರ ಮಾಡಲಿಲ್ಲ ಬ್ರಹ್ಮ ಬಾಬಾ. ಯಾಕೆ ಮಾಡಲಿಲ್ಲ, ನಮಗನಿಸ್ತದೆ ಮಾಡಬೇಕಾಗಿತ್ತಲ್ಲ, ಮತ್ತು ಮಕ್ಕಳು ಏನು ಮಾಡಬೇಕು, ಮಕ್ಕಳಿಗೆ ಹುಷಾರ ತಂದಮೇಲೆ ಕೊಡಬೇಕಲ್ಲ ಅಂತ. ಬ್ರಹ್ಮ ಬಾಬಾರವರಿಗೆ ಒಂದೇ ಕ್ಷಣದಲ್ಲಿ ಜ್ಞಾನೋದಯ ಆಯಿತು. ಇದು ಮಾಡಲ್ಪಟ್ಟಂತಹ ವಿಶ್ವ ನಾಟಕ. ಈ ನಾಟಕದಲ್ಲಿ ಅಪ್ಪ ಅಮ್ಮಂದು ಭಾಗ್ಯ ಫಿಕ್ಸ್ ಇದೆ, ಮಕ್ಕಳದು ಕೂಡ ಏನು ರೋಲ್ ಪ್ಲೇ ಮಾಡಬೇಕು, ಯಾವ ಸಾಮಾನು ಎಷ್ಟು ಸಿಗಬೇಕು ಏನನ್ನೋದು ಮೊದಲೇ ಫಿಕ್ಸ್ ಇದೆ. ಅಂದಮೇಲೆ ಬಾಬಾ ಇದನ್ನು ಅರ್ಥ ಮಾಡಿಕೊಂಡ್ರು, ಡೈರೆಕ್ಟರ್ ಪರಮಾತ್ಮ ಬಂದು ನನಗೆಲ್ಲವನ್ನ ಕೊಡು ಅಂತಾರಂದಮೇಲೆ ನಾನು ಮತ್ತು ನನ್ನ ಮಕ್ಕಳಿಗಂತ ವಿಚಾರ ಮಾಡಬಾರ್ದು ಅಂತ ತಿಳ್ಕೊಂಡು ತಮ್ಮದೆಲ್ಲವನ್ನು ಈಶ್ವರ್ಯ ಕಾರ್ಯದಲ್ಲಿ ತೊಡಗಿಸಿದ್ರು. ಶಿವ ಬಾಬಾ ತಮ್ಮ ಎಲ್ಲ ಪವರ್ ತನ್ನದೆಲ್ಲವನ್ನು ಬ್ರಹ್ಮ ಬಾಬಾಗ ಕೊಟ್ಬಿಟ್ರು. ದೇನೆ ವಾಲಾ ಈಶ್ವರ್ ಹೇ ತೋ ಫಿರ್ ಕಿಸಿ ಕಾ ರೆಸ್ಪಾನ್ಸಿಬಲ್ ಥೋಡಿ ರಹೆ. ಬಾಬಾ ಅಂತಾರ ಕೊಡಂಥವು ಶಿವ ಬಾಬಾ ಅದಾರಂದಮೇಲೆ ಯಾಕೆ ಜವಾಬ್ದಾರಿ ಬೇರೆದವ್ರ ಮೇಲೆ ಹಾಕೋದು ಅಥವಾ ನಾನು ತೊಗೊಳ್ಳೋದು, ನನ್ನ ಮಕ್ಕಳದ್ದು ಹೆಂಗೆ ಮಾಡಲಿ ಅಂತ ನೀವು ಯಾಕೆ ತೊಗೋತೀರಂತಾರೆ ಬಾಬಾ. ಈ ಡ್ರಾಮಾದೊಳಗೆ ನಾವೇನು ಆತ್ಮ ನಿರಾಕಾರ ಆತ್ಮ ಈ ನಾಟಕದಲ್ಲಿ ಬಂದ್ವಿ. ಈ ನಾಟಕದಲ್ಲಿ ನಮಗೊಂದು ಶರೀರ ಕೊಟ್ಟರು ಬಾಬಾ. ಈ ಶರೀರ ಜೊತೆಯಲ್ಲಿ ಅಪ್ಪ ಅಮ್ಮನ ಕೊಟ್ಟರು. ಮತ್ತೆ ಮುಂದೆ ಪತಿ ಪತ್ನಿ ಮಕ್ಕಳು ಸಂಪತ್ತು ಸಂಬಂಧಗಳು ಎಲ್ಲ ಕೊಟ್ಟರು. ಇದೆಲ್ಲ ಒದಗಿಸ್ಕೊಟ್ಟವ್ರು ಯಾರು, ಡ್ರಾಮಾ ಡೈರೆಕ್ಟರ್ ಶಿವ ಬಾಬಾ. ಅಂದಮೇಲೆ ಈ ನಾಟಕದಲ್ಲಿ ಏನು ಸಿಕ್ಕಿದೆ ಅದೆಲ್ಲ ಡ್ರಾಮಾದ ಮೂಲಕ ಸಿಕ್ಕಿದೆಯಲ್ಲ. ಈ ಡ್ರಾಮಾದಲ್ಲಿ ಯಾರ್ದಾರ ಏನು ಚಿಂತೆ ಮಾಡ್ತೀರಂತಾರೆ ಬಾಬಾ. ಈಗ ನಾನು ಡೈರೆಕ್ಟರ್ ಬಂದು ಈ ನಾಟಕದಲ್ಲಿ ಎಲ್ಲೆಲ್ಲಿ ನೀವು ಸಿಕ್ಕಾಕೊಂಡಿರಿ, ಅದಕ್ಕಂತಲೇ ದುಃಖಿ ಇದ್ದೀರಿ, ಚಿಂತಿತಾಗಿರಿ, ಅದಕ್ಕೆ ಏನು ಹಿಡ್ಕೊಂಡಿದ್ದೀರಿ ನಿಮ್ಮ ಹತ್ರ ಇದೆ ಅದನ್ನೆಲ್ಲ ಬಾಬಾಗ ಅರ್ಪಿಸ್ರಿ ಅಂತಾರೆ ಬಾಬಾ. ಪ್ರಜಾಪಿತ ಬ್ರಹ್ಮಾನೇ ಕಿಯಾನ ಫಾಲೋ ಫಾದರ್.
ಈ ಎಲ್ಲ ಕೆಲಸ ಶಿವ ಬಾಬಾ ಹೇಳ್ದಂಗೆ ಪ್ರಜಾಪಿತ ಬ್ರಹ್ಮ ಮಾಡಿದ್ರು. ಅದಕ್ಕೆ ಬ್ರಹ್ಮ ಬಾಬಾಗೆ ಇಷ್ಟು ಪವರ್ ಕೊಟ್ಟರು ಅಂದಮೇಲೆ ನೀವು ಬ್ರಹ್ಮ ಬಾಬಾನ ಫಾಲೋ ಮಾಡಿರಿ. तुम भी जानते हो हम आए हैं बाबा से बादशाही लेने. दिन प्रतिदिन टाइम थोड़ा होता जाता. ದಿನದಿಂದ ದಿನಕ್ಕೆ ಇದು ಸಮಯ ಭಾಳ ಕಮ್ಮಿ ಆಗ್ತದ. ಬಾಬಾ ಬಾದಶಾಹಿ ಕೊಡಕ್ಕೆ ಬಂದಿದ್ದಾರೆ. ಆಫತೆ ಏಸಿ ಆಯೇಗಿ ಬಾತ್ ಮತ್ ಪೂಚೋ. ಬಾಬಾ ಅಂತಾರ, ಹಿಂಗೆ ಆಪತ್ತುಗಳು ಬರ್ತಾವಲ್ಲ ನೀವು ಮಾತೇ ಕೇಳಬೇಡ್ರಿ. ಅಂದ್ರೆ ಇಷ್ಟು ಕಷ್ಟಗಳು ಪರಿಸ್ಥಿತಿಗಳು ಬರ್ತಾವಲ್ಲ ಅದಕ್ಕೇನು ಹೇಳಬೇಡ್ರಿ ಅಂತಾರೆ ಬಾಬಾ. ವ್ಯಾಪಾರಿಯೋಂಕ सांस तो मुट्ठी में रहता, कोई झमघट ना आ जाए. सिपाही का मुंह देख मनुष्य बेहोश हो जाते, आगे चल बहुत तंग करेंगे. ಶಿವಬಾಬಾ ಹೇಳ್ತಾರೆ, ಇನ್ನೂ ವ್ಯಾಪಾರಿಗಳ ಒಂದು ಸಾಸ್ ನಿಂತು ಬಿಡ್ತದೆ. ಯಾಕೆ ಒಂದು ದಿವ್ಸಕ್ಕೆ ಲಕ್ಷಾಂತರ ಸಾವಿರಾರು ವ್ಯಾಪಾರ ಮಾಡುವಂಥವ್ರು ಆಪತ್ತುಗಳು ಬಂತು ಅಂದ್ರೆ, ಈ ಕರೋನಾ ಬಂತು, ಎಷ್ಟೋ ಜನರ ವ್ಯಾಪಾರ ನಿಂತು, ಹಾಗೆ ಅವರು ಶ್ವಾಸನೇ ನಿಂತು ಬಿಡ್ತದ. ಎಷ್ಟೋ ಜನ ಸೈನಿಕರ ಕಷ್ಟವನ್ನು ನೋಡಿ ಬೇಹೋಶ್ ಆಗಿಬಿಡ್ತಾರೆ. ಇನ್ನೂ ಮುಂದೆ ಹೋದಂಗೆ ಭಾಳ ತೊಂದರೆ ಬರ್ತಾವ. ನೋಡಿದ್ರಿ ಹಿಮಾಲಯದೊಳಗೆ ಅಥವಾ ಕಾಶ್ಮೀರ ಒಳಗೆ ಅಚಾನಕ್ ಗುಂಡು ಹಾಕಿಬಿಟ್ರು. ಹೀಗೆ ಭಾಳಷ್ಟು ಪರಿಸ್ಥಿತಿಗಳು ಬರ್ತಾವೆ ಅಂತಾರೆ ಬಾಬಾ. ಸೋನಾದಿ ಕುಚ್ ಬಿ ರಖನೇನೇ ಹಿಂಗೆ. ಮುಂದೊಂದು ದಿನ ಇಂಥ ಸಮಯ ಬರ್ತದ, ನಿಮ್ಮ ಹತ್ರ ಬಂಗಾರ ಇಡಾಕ ಬಿಡೋದಿಲ್ಲ. ನೀವೇನು ಬಂಗಾರ ಯೂಸ್ ಮಾಡ್ತೀನಿ ಅಥವಾ ನಮ್ಮ ಹತ್ರ ಇಟ್ಕೋತೀನಿ, ಯೂಸ್ ಮಾಡೋದಿಲ್ಲ. ಖರೆ ನನ್ನ ಹೆಸರಲ್ಲೇ ಇಡ್ತೀನಿ, ನಾ ಎಲ್ಲರೂ ತೆಗೆದಿಡ್ತೀನಿ ಅಂತಂದ್ರೂ ಇಡೋದಕ್ಕೆ ಬಿಡೋದಿಲ್ಲ ಅಂತಾರೆ ಬಾಬಾ. ಬಾಕಿ ತುಮ್ಹಾರೆ ಪಾಸ್ ಕ್ಯಾ ರಹೇಗ, ನಿಮ್ಮ ಹತ್ರ ಏನಿರ್ತದೆ. ಮತ್ತು ಬಂಗಾರನೂ ಕಸ್ಕೊಳ್ತಾರೆ. ನಿಮ್ಮ ಹತ್ರ ಇರೋ ದುಡ್ಡು ಪೈಸೆ ಹಿ ನಹಿ रहेंगे जो कुछ ಖರೀದ್ ಕರ್ ಸಕೋ. ನಿಮ್ಮ ಹತ್ರ ದುಡ್ಡು ಇಡಾಕ ಬಿಡೋದಿಲ್ಲ. ನೀವೇನರ ಖರೀದಿ ಮಾಡಬೇಕಪ್ಪ, ಏನಾದರೂ ಬೇಕು ನನಗೆ ಅನ್ನಕ್ಕೆ, ನಿನ್ನ ಹತ್ರ ದುಡ್ಡು ಇರಲಾರ್ದಂಗೆ ಪರಿಸ್ಥಿತಿ ಬರ್ತದಂತಾರೆ ಬಾಬಾ. ನೋಟ್ ಆದಿ ಬಿ ಚಲ್ ನ ಸಕೆ, ಆಗ ನೋಟ್ನೂ ನಡೆಯುವುದಿಲ್ಲ. ರಾಜ್ಯ ಬದಲ್ ಜಾತ, ಪಿಚಾಡಿ ಮೇ ಬಹುತ್ ದುಃಖಿ ಹೋ ಮರ್ತೆ, ಬಹುತ್ ದುಃಖಕ್ಕೆ ಬಾದ್ ಫಿರ್ ಸುಖ ಹೋಗಾನ. ಬಾಬಾ ಅಂತಾರ, ಭಾಳ ದುಃಖ ಆದಮೇಲೆ ಸುಖ ಬರ್ತದೆ. ಏ ಹೈ ಖೂನೆ ನಾಯಕ್ ಖೇಲ್, ನ್ಯಾಚುರಲ್ ಕೆಲಮಿಟೀಸ್ ಬಿ ಹೋಂಗೆ. ಒಂದು ಕಡೆಗೆ ಕಳ್ಳರು ಈಗ ಮಷಿನ್ ತೊಗೊಂಬರ್ತಾರಲ್ಲ, ಈ ಮನೆಯೊಳಗೆ ಬಂಗಾರ ಅದ ಜಲ್ದಿ ಕೊಡ್ತಿರೋ, ಇಲ್ಲ ಕೊಡ್ರಿ ಈಗ ಮೊದಲ, ಇಲ್ಲಾಂದ್ರೆ ನಿಮ್ಮ ಸಾಯಿಸ್ತೀವಿ ಅಂತ. ಪಾಪ ಎಲ್ಲಿ ಇಟ್ಟಿದ್ರು ಕೂಡ ಬಂಗಾರ ತೆಗೆದು ಕೊಡ್ತಾರೆ. ಬ್ಯಾಂಕ್ ಒಳಗೂ ಮಾಡಿದ್ರಂದ್ರೆ ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಬಂಗಾರ ಇಡ್ಗೊಡ್ಸಲ್ಲ, ನೋಟು ಇಡ್ಗೊಡ್ಸೋದಿಲ್ಲ, ಎಲ್ಲವೂ ಸಮಾಪ್ತಾಗಿ ಹೋಗ್ತದ. ನ್ಯಾಚುರಲ್ ಕೆಲಮಿಟೀಸ್ ಬರ್ತದ, ಇನ್ನೂ ಪ್ರಾಕೃತಿಕ ಆಪತ್ತುಗಳು ಬರ್ತದೆ ಭಾಳಷ್ಟು. ಬಾಕಿ ಆಫತೆ ಬಹುತ್ ಆಯಂಗಿ, ಹಾಯ್ ಹಾಯ್ ಕರೆಂಗೆ. ಬಾಬಾ ಹೇಳ್ತಾರೆ, ಅಯ್ಯೋ ಅನ್ಬೇಕಾಗ್ತದ, ಅಷ್ಟು ಆಪತ್ತುಗಳು ಬರ್ತವೆ. तुम बच्चों को अभी ऐसी प्रैक्टिस करनी है जो अंत में एक शिव बाबा की ही याद रहे, उसकी याद में ही रहकर शरीर छोड़े, कोई मित्र संबंधी आदि याद ना आए. ये ಪ್ರಾಕ್ಟೀಸ್ करनी है. ಬಾಬಾ ಮತ್ ಹೇಳ್ತಿದ್ದಾರೆ, ಮಕ್ಕಳೇ ಇಂಥ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಒಬ್ಬ ಶಿವ ಬಾಬಾ ಬಿಟ್ಟರೆ ಯಾರು ನನಗೆ ಅಂತಿಮ ಶರೀರ ಬಿಡುವಾಗ ಯಾರು ನೆನಪು ಬರಬಾರ್ದು. ಆ ರೀತಿ ಮಿತ್ರ ಸಂಬಂಧಿಗಳನ್ನು ಬುದ್ಧಿಯೊಳಗೇನು ಇಟ್ಕೊಂಡು ಕೂತಿರಲ್ಲ, ತೆಗೀರಿ. बाबा को ही याद करना और नारायण बनना है ना, ये प्रैक्टिस बहुत करनी पड़ी, नहीं तो बहुत पछताना पड़ेगा ना. ಮಕ್ಕಳೇ ಭಾಳ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದ್ರೆ ಭಾಳ ಪಶ್ಚಾತ್ತಾಪ ಪಡಬೇಕಾಗ್ತದ. ಅವ್ರ ಕೊಯ್ಕಿ ಯಾದ ಆಯಿತು ನಪಾಸ್ ಹೂವಾನ. ನೀವು ಶರೀರ ಬಿಡುವಾಗ ಯಾರ್ದಾರೆ ನೆನಪು ಅಂದ್ರೆ ನಪಾಸ್ ಆದಂಗಲ್ಲ, ಜೋ ಪಾಸ್ ಹೋತೆ ವಹಿ ವಿಜಯಮಾಲ ಮೇ ಪಿರೋಯ್ ಜಾತೆ. ಯಾರು ನೆನಪು ಬರಲಾರ್ದಂಗೆ ನಾ ಶರೀರ ಬಿಡ್ತೀನಲ್ಲ ಆವಾಗ ಪಾಸ್ ಆದಂಗೆ. ಯಾರ್ದಾರೆ ನೆನಪು ಬಂತು, ಬಾಬಾ ಅಂತಾರ, ನೀವು ಫೇಲ್ ಆಗಿಬಿಡ್ತೀರಿ ಅಂತಾರೆ. ಹಾತ್ ಮೇ ನಹಿ ಹೋಗಾ ತೋ ಯಾದ್ ಬಿ ನಹಿ ಆಯೇಗಾ. ಬಾಬಾ ಅಂತಾರ, ನಿಮ್ಮ ಕೈಯೊಳಗೆ ಏನಾರ ಇತ್ತು ಅಂತಂದ್ರೆ, ನಿಂದು ಅನ್ನೋದು ಏನಾರ ಇತ್ತು ಅಂತಂದ್ರೆ ಭಾಳ ನೆನಪಾಗ್ತದ. ನೀ ಏನೂ ಇಟ್ಕೊಂಡೇ ಇಲ್ಲ ಅಂದ್ರೆ ಏನು ನೆನಪು ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಯಹ ಹಮಾರಿ ಚೀಸ್ ನಹಿ, ಬಾಬಾ ಕೇತೆ ಹಮಾರೆ ಪಾಸ್ ತೋ ಕುಚ್ ಬಿ ನಹಿ ಹೇನಾ. ಶಿವ ಬಾಬಾ ಅಂತಾರ, ಮಕ್ಕಳೇ ಯಾವ ಸ್ಥಿತಿ ಯಾವ ಅವಸ್ಥಾ ನಮ್ಮದು ಬರಬೇಕಾಗಿದೆ ಅಂದರೆ, ಇಲ್ಲಿ ಏನೂ ನಂದು ಅನ್ನೋದಿಲ್ಲ ಅಂತ. ನಂದು ಅನ್ನೋದು ಏನೂ ಇಲ್ಲವೇ ಇಲ್ಲ. ಅದು ಇದ್ದರೆ ಕೇವಲ ಬಾಬಾ ಮಾತ್ರ ನನ್ನವರು. ಇವನ್ ಬಾಬನ ಮನೆಯೂ ಕೂಡ ನಮ್ದಲ್ಲ. ಡೈರೆಕ್ಟರ್ ಶಿವ ಬಾಬಾ, ಡೈರೆಕ್ಟರ್ ಮನೆ ಇದ, ನಿರ್ದೇಶಕನ ಮನೆ ಇದು, ನಿರ್ದೇಶಕನ ಬಾಬನ ಸೆಂಟ್ರ್ ಅದ, ಪ್ರಾಪರ್ಟಿ ಅದ, ಮಕ್ಕಳು ಅದಾರ. ಇಲ್ಲಿರುವಂಥ ಎಲ್ಲ ಆ್ಯಕ್ಟ್ರ್ ಯಾರು, ಬಾಬನ್ ಪ್ರಾಪರ್ಟಿ ಇದು. ಅದಕ್ಕೆ ನಮ್ಮದು ಯಹ ಹಮಾರಿ ಚೀಸ್ನೇ, ಇಲ್ಲಿ ಏನೂ ನಂದು ಇಲ್ಲೇ ಇಲ್ಲ, ನಂದು ಅನ್ನೋದಿಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಪೂರಾ ಪಕ್ಕಾ ನಿಶ್ಚಯ ಬೇಕಂತಾರೆ ಬಾಬಾ. ಉಸ್ नॉलेज के बदले ये है ले लो तो 21 जन्मों के लिए वर्षा मिल जाएगा, नहीं तो ಸ್ವರ್ಗ की बादशाही ಗವಾ देंगे. ಆ ಜಗತ್ತಿನ ನಾಲೆಜ್ ಏನು ತಿಳ್ಕೊತೀರಂತಾರೆ ಬಾಬಾ. ಇದನ್ನು ತಿಳ್ಕೊಂಡ್ರಿ ಅಂದರೆ 21 ಜನ್ಮದ ಆಸ್ತಿ ಸಿಗ್ತದ. ಇಲ್ಲ ಅಂದ್ರೆ ರಾಜ್ಯದ ಒಂದು ಬಾದಶಾಹಿಯನ್ನೇ ಕಳ್ಕೊಂಡು ಬಿಡ್ತೀರಂತಾರೆ ಬಾಬಾ. अच्छा, धारणेಗಾಗಿ मुख्य सार पहला, जैसे ब्रह्मा बाबा ने अपना सब कुछ ट्रांसफ़र कर फुल पावर बाबा को दी, सोचा नहीं ऐसा फॉलो फादर कर 21 जन्मों की
ಪ್ರಾರಬ್ಧ ಜಮಾ ಕರ್ನಿ ಹೇ. ಹೇಗೆ ಬ್ರಹ್ಮ ಬಾಬಾರವರು ತಮ್ಮದೆಲ್ಲವನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಫುಲ್ ಪವರನ್ನು ಬ್ರಹ್ಮ ಬಾಬಾ ಕೊಟ್ಟರು. ಶಿವಬಾಬಾ ಎಲ್ಲ ತಗೊಂಡು ತಮ್ಮ ಪೂರಾ ಪವರ್ ಕೊಟ್ಟರು. ಸೋಚಾ ನಹಿ ಐಸೆ ಫಾಲೋ ಫಾದರ್ ಕರ್ 21 ಜನ್ಮೋं की ಪ್ರಾರಬ್ಧ ಜಮಾ ಕರ್ನಿ ಹೇ. ಬಾಬಾ ಅಂತಾರೆ ಅದೇ ರೀತಿಯಾಗಿ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ 21 ಜನ್ಮದ ಆಸ್ತಿಯನ್ನು ಪಡೀರಿ. 2ನೇ ಪಾಯಿಂಟ್, ಪ್ರಾಕ್ಟೀಸ್ ಕರ್ನಿ ಹೇ ಅಂತ್ ಕಾಲ್ ಮೇ ಏಕ್ ಬಾಬಾ ಕೆ ಸಿವಾಯೆ ಕೋಯಿ ಭಿ ಚೀಸ್ ಯಾದ್ ನಾ ಆಯೆ. ಈ ರೀತಿ ಪ್ರಾಕ್ಟೀಸ್ ಆಗಬೇಕಾಗಿದೆಯಲ್ಲ, ಬಾಬಾ ಹೇಳಿದ್ರಲ್ಲ, ಇಲ್ಲಿ ನಂದನ್ನೋದು ಏನು, ಯಾವ ವಸ್ತು ನಂದಲ್ಲ. ಈ ಮೈಂಡ್ ತಿಳ್ಕೊಂಡಿದೆ, ಮನಸ್ಸು ತಿಳ್ಕೊಂಡಿದೆ, ಇದು ನಂದು ನಂದು ನಂದು, ಇದಕ್ಕೆ ನಾನು ನಿಮಿತ್ತಿರೋದ್ರಿಂದ ನಾನು ಗಳಿಸಿ ನಾನು ದುಡ್ದೀನಿ, ಇದು ನನ್ನ ಹತೋಟಿಯಲ್ಲಿದೆ, ನನ್ನ ಹೆಸರಿನಲ್ಲಿದೆ, ಇದು ನನ್ನ ಸೆಂಟ್ರ. ಬಾಬಾ ಅಂತಾರೆ ಇಲ್ಲಿ ನಂದನ್ನೋದು ಏನೂ ಇಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಅಂತಿಮ ಸಮಯದಲ್ಲಿ ಒಬ್ಬ ಶಿವ ಬಾಬಾ ಬಿಟ್ಟರೆ ಬೇರೆ ಯಾವ ವಸ್ತು ನೆನಪಿಗೆ ಬರಬಾರ್ದು. ಹಮಾರಾ ಕುಚ್ ನಹಿ ಸಬ್ ಬಾಬಾ ಕಾ ಹೇ. ನಮ್ದು ಏನೂ ಇಲ್ಲ, ಎಲ್ಲ ಬಾಬಂದಿದೆ. ಅಂಡರ್ಲೈನ್ ಮೋಸ್ಟ್ ಇಂಪಾರ್ಟೆಂಟ್, ಹಮಾರಾ ಕುಚ್ ನಹಿ ಸಬ್ ಬಾಬಾ ಕಾ ಹೇ. ನಂದನ್ನೋದು ಈ ಜಗತ್ತಿನೊಳಗೆ ಏನರ ಇತ್ತಂದ್ರೆ, ಏನರ ಅನ್ನೋ ಹಕ್ಕದ ಅಂದ್ರೆ ಕೇವಲ ಅದು ಬಾಬಾ ಮಾತ್ರ ನನ್ನವರು. ಬಾಕಿ ಈ ಜಗತ್ತಿನಲ್ಲಿ ನಂದನ್ನೋದು ಏನೂ ಇಲ್ಲ. ಅದಕ್ಕೆ ಬಾಬಾ ಅಂತಾರೆ ಅಭ್ಯಾಸ ಮಾಡಿರಿ. ಅಲ್ಫ್ ಅವ್ರ ಬೇ ಇಸಿ ಸ್ಮೃತಿ ಸೆ ಪಾಸ್ ಹೋ ಜಾವು ವಿಜಯಮಾಲಾ ಮೇ ಆನಾ. ಬಾಬಾ ಕೊಡುವ ಆಸ್ತಿ ಮಾತ್ರ ನಂದು. ಬಾಬಾ ಏನು ಕೊಡೋರದಾರಲ್ಲ, ಈ ನಾಲೆಜ್ ಕೊಟ್ಟಿದ್ದಾರ, ಇದು ನಂದು. ಬಾಕಿ ನಂದನ್ನೋದು ಈ ಜಗತ್ತಿನೊಳಗೆ ಏನೂ ಇಲ್ಲ. ಈ ಒಂದು ಸ್ಮೃತಿ ಇತ್ತು ಅಂತಂದರೆ ನೀವು ಪಾಸ್ ಆಗ್ತೀರಿ, ವಿಜಯಮಾಲೆಯಲ್ಲಿ ಬರ್ತೀರಿ. ಇಲ್ಲ ಅಂದರೆ ನನ್ನ ವಸ್ತು ಹೀಗಾಯಿತು, ನನ್ನ ಮಕ್ಕಳಿಗೆ ಹೀಗಾಯಿತು ಅಂತ ಫೇಲ್ ಆಗಿಬಿಡ್ತೀರಿ ಅಂತಾರೆ ಬಾಬಾ. ವರದಾನ್, ಮನ್ಸಾ ಪರ್ ಫುಲ್ ಅಟೆನ್ಷನ್ ದೇನೆ ವಾಲೆ ಚಡ್ತಿ ಕಲಾ ಕೆ ಅನುಭವಿ ವಿಶ್ವ ಪರಿವರ್ತಕ್ ಭವ. ಮನಸ್ಸಿನ ಮೇಲೆ ಪೂರ್ಣ ಗಮನವನ್ನು ಕೊಡುವಂತಹ ಏರುವ ಕಲೆಯ ಅನುಭವಿ ವಿಶ್ವ ಪರಿವರ್ತಕ್ ಆಗಿರಿ. अब लास्ट समय में मनसा द्वारा ही विश्व परिवर्तन के निमित्त बनना है. ಬಾಬಾ ಅಂತಾರೆ ಈ ಅಂತಿಮ ಸಮಯದಲ್ಲಿ ತಾವು ಮಕ್ಕಳು ಈಗ ಈ ಅಂತಿಮ ಸಮಯದಲ್ಲಿ ವಿಶ್ವ ಪರಿವರ್ತನೆಗೆ ತಾವು ನಿಮಿತ್ತಿದ್ದೀರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪವೂ ಕೂಡ ವ್ಯರ್ಥ ಆಗಿ ಕಳಿಬೇಡ್ರಿ. ಏಕ್ ಸಂಕಲ್ಪ ಕೋ ಭಿ ಸಾಧಾರಣ ಬಾತ್ ನ ಸಮಜೋ. ಅಂಡರ್ಲೈನ್, ಬಾಬಾ ಅಂತಾರೆ ಒಂದು ಸಂಕಲ್ಪ, ಒಂದು ಸಣ್ಣ ಸಂಕಲ್ಪ, ಒಂದು ಮಾತು ಹಂಗೆ ವಿಚಾರ ಮಾಡಿದೆ ಅಂತೀವಿ, ಅದಕ್ಕೆ ನೀವು ಸಾಧಾರಣ ಅಂತ ತಿಳ್ಕೊಬೇಡ್ರಿ. ವರ್ತಮಾನ ಸಮಯ ಸಂಕಲ್ಪ ಕಿ ಹಲ್ಚಲ್ ಭೀ ಬಡಿ ಹಲ್ಚಲ್ ಗಿನಿ ಜಾತಿ ಹೇ. ಈಗೇನಾದರೂ ಜಗತ್ತಿನಲ್ಲಿ ಏನಂತಾರೆ, ಇಂಥಲ್ಲಿ ದೊಡ್ಡ ಬಿರುಗಾಳಿ ಬಂದು ಭಾಳ ಪ್ರಾಪರ್ಟಿ ನಾಶ ಆಯಿತು, ಹಾಳಾಯಿತು, ಈ ಕಡೆಗೆ ಭಾಳಷ್ಟು ಯುದ್ಧ ನಡೀತಾ ಇದೆ ಅಂತ ಹೇಳ್ತೀವಿ. ಅದೇನೂ ಅಲ್ಲ, ಅದು ಕಾಮನ್ ಮಾತು. ಅತಿ ದೊಡ್ಡ ಹಲ್ಚಲ್, ಅತಿ ದೊಡ್ಡ ಗಾಬರಿ, ಅತಿ ದೊಡ್ಡದಾದಂಥ ಉತಲ್ ಪಾತಲ್ ಮಚ್ ರಹಾ ಹೇ ಜೋ ಓ ಹೇ ಸಂಕಲ್ಪ. ಬಾಬಾ ಅಂತಾರೆ ಏನಾದರೂ ದೊಡ್ಡ ಹಲ್ಚಲ್ ಭಾಳ ಬಿರುಗಾಳಿ ಎದ್ದದತ್ತಂದ್ರೆ ಅದು ಸಂಕಲ್ಪದ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ವಿಚಾರ ಏಳಿಕತ್ತು ಅಂತಂದ್ರೆ ಯಾವುದಾದ್ರೂ ಹೊರಗಿನ ಬಿರುಗಾಳಿ ತಡಿಬೋದು, ಆದರೆ ಈ ಒಳಗಿನ ಬಿರುಗಾಳಿ ತಡೆಯೋದು ಅಥವಾ ನಿಲ್ಲಿಸೋದು, ಫುಲ್ ಸ್ಟಾಪ್ ಹಾಕೋದು ಬಹಳ ಕಠಿಣ ಆಗ್ತದೆ. ಆ ರೀತಿ ಮನಸ್ಸಿನ ಸಂಕಲ್ಪ ನಡೀತಾ ಇದೆ. तो क्योंकि अब समय बदल गया ना, पुरुषार्थ की गति भी बदल गई, तो संकल्प में भी फुल स्टॉप चाहिए. ಮೊದಲಿನ ಥರ ಅಲ್ಲ, ಈಗ ಸಮಯ ಬದಲಾಗಿದೆ ಅಂದರೆ ಸಂಗಮ ಯುಗ, ಕಲಿಯುಗ ಬದಲಾಗಿ ಸಂಗಮ ಯುಗ ಬಂದು ಸಂಗಮ ಯುಗದ ಸಮಯನೂ ಕೂಡ ಬಹಳ ತೀವ್ರಗತಿಯಲ್ಲಿ ನಡೀತಾ ಇದೆ. ಅಂದಮೇಲೆ ಪುರುಷಾರ್ಥದ ಗತಿನೂ ಬದಲಾಗಬೇಕು. ಸಮಯ ಅನುಸಾರ ಪುರುಷಾರ್ಥದ ಗತಿ ಬದಲಾದಾಗಲೇ ನೀವು ಸಂಕಲ್ಪದೊಳಗೆ ಫುಲ್ ಸ್ಟಾಪ್ ಹಾಕಲಿಕ್ಕೆ ಸಾಧ್ಯ ಇದೆ. ಅಂದರೆ ಬಾಬಾ ಈಗಲೇ ಹೇಳಿದ್ರಲ್ಲ, ನಂದನ್ನೋದು ಏನೂ ಇಲ್ಲ, ಎಲ್ಲ ಬಾಬಂದದ. ಇಲ್ಲಿ ಏನೇ ಕೆಡ್ತದ, ಹಾನಿ ಆಗ್ತದ, ಸಿಗ್ತದ, ಹೋಗ್ತದಂದ್ರೆ ಎಲ್ಲದ್ರ ಮೇಲೆ ಹಕ್ಕು ಬಾಬಂದಿದೆ, ಎಲ್ಲದ್ರದ್ದು ಚಿಂತೆ ಜವಾಬ್ದಾರಿ ಬಾಬಂದಿದೆ. ಅಂದಮೇಲೆ ಎದಕ್ಕೆ ಇಷ್ಟು ಸಂಕಲ್ಪ ನಡೆಸ್ತೀರಿ ಅಂತಾರೆ ಬಾಬಾ. ಫುಲ್ ಸ್ಟಾಪ್ ಹಾಕಿಬಿಡ್ರಿ, ಸಮಾಪ್ತ ಮಾಡಿಬಿಡ್ರಿ. ಬಸ್ ನಂದಂತೂ ನನ್ನ ಮೂಲ ಉದ್ದೇಶ ಏನು, ಈ ಜಗತ್ತಿನಲ್ಲಿ ಏನಾದರೂ ಜವಾಬ್ದಾರಿ ಬಾಬಾ ಅದಾರ. ಬಾಬಾ ನನಗೊಂದು ಜವಾಬ್ದಾರಿ ಕೊಟ್ಟರೆ ಅದು ಏನತ್ತಂದ್ರೆ ಎಲ್ಲದರಿಂದ ಪರೆ ನ್ಯಾರ ಆಗಿ ನನ್ನ ಮೂಲ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. तो जब मनसा पर इतना अटेंशन हो तब चढ़ती कला द्वारा विश्व परिवर्तक बन सकेंगे. ಮನಸ್ಸಿನ ಮೇಲೆ ಇಷ್ಟು ಅಟೆನ್ಷನ್, ಒಂದು ಸಣ್ಣ ಮಾತಿಗೆ ಎಷ್ಟು ವಿಚಾರ ನಡೀತದ, ಸಣ್ಣ ಮಾತಿಗೆ ಅದೇ 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 ಹೊಳ್ಳಿ ತಲೆಯೊಳಗೆ ತಿರುಗ್ತದೆ. ಬಾಬಾ ಅಂತಾರೆ ಈ ಮಾತು ಪಕ್ಕಾ ಮಾಡಿಕೊಡ್ರಿ, ನಾ ವಿಶ್ವ ಪರಿವರ್ತನೆಗೆ ನಿಮಿತ್ತಿದ್ದೀನಿ. ಮತ್ತು ಎಲ್ಲ ಬಾಬಂದಿದೆ, ನಂದನ್ನೋದಿಲ್ಲಿ ಏನೂ ಇಲ್ಲ ಅನ್ನೋ ಸ್ಮೃತಿ ಇತ್ತು, ಗಮನ ಇತ್ತು ಅಂತಂದ್ರೆ ಏರುವ ಕಲೆಯ ಅನುಭವದ ಮೂಲಕ ನೀವು ವಿಶ್ವ ಪರಿವರ್ತಕರು ಆಗ್ತೀರಿ. ಸ್ಲೋಗನ್,
ಕರ್ಮ ಮೇ ಯೋಗ ಕಾ ಅನುಭವ ಹೋನಾ ಅರ್ಥಾತ್ ಕರ್ಮ ಯೋಗಿ ಬನ್ನ. ನಾವು ಮಾಡೋ ಕರ್ಮದಲ್ಲಿ ಯೋಗದ ಅನುಭವ ಆಗ್ತದತ್ತಂದ್ರೆ ಇದಕ್ಕನೇ ಕರ್ಮಯೋಗಿ ಅಂತ ಹೇಳಲಾಗ್ತದೆ. ಅವ್ಯಕ್ತಿಶಾರ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗ್ರಿ. बाबा आप और बाप इस कंबाइंड रूप का अनुभव करते सदा शुभ भावना, शुभ कामना, श्रेष्ठ वाणी, श्रेष्ठ दृष्टि, श्रेष्ठ कर्म द्वारा विश्व कल्याणकारी स्वरूप का अनुभव करो तो सेकंड में सर्व समस्याओं का समाधान कर सकेंगे. ಬಾಬಾ ಹೇಳ್ತಾರೆ, ಮಕ್ಕಳೇ ಸದಾ ಇಷ್ಟು ನೆನಪಿರಲಿ, ನಾನು ಬಾಬಾ ಇವೆರಡೇ ಮಾತು. ಈ ವಿಶ್ವ ನಾಟಕದೊಳಗೆ ನಾಟಕ ನಡೀತಾ ಇದೆ, ನಾಟಕ ನಿರ್ಜೀವಿದೆ, ನಾಟಕ ನಡೀತಾ ಇದೆ. ನಾಟಕದ ಆಡಿಯನ್ಸ್ ಯಾರು? ನಾನು ಬಾಬಾ. ಹೆಂಗೆ ನೋಡ್ತಾ ಇದ್ದೀವಿ? ಭಾಳ ಮಸ್ತ್ ನಾಟಕದಿಂದ ಪರೇ ಡಿಟ್ಯಾಚ್ ಆಗಿ ನಿರಾಕಾರ ಆತ್ಮ ನಿರಾಕಾರ ಬಾಬನ ಜೊತೆಗೆ ಇಷ್ಟು ದೊಡ್ಡ ಥಿಯೇಟರ್ ಒಳಗೆ ನಾವು ಫಿಲ್ಮ್ ನೋಡ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಇದು ಸದಾ ನೆನಪಿರಲಿ ಅಂತಾರೆ ಬಾಬಾ. ಅದಕ್ಕೆ ಈ ಕಂಬೈನ್ಡ್ ಸ್ಥಿತಿ ಅನುಭವ ಮಾಡ್ತಾ ಸದಾ ಶುಭ ಭಾವನೆ, ಶುಭ ಕಾಮನೆ, ಶ್ರೇಷ್ಠ ವಾಣಿ, ಶ್ರೇಷ್ಠ ದೃಷ್ಟಿ, ಶ್ರೇಷ್ಠ ಕರ್ಮದ ಮೂಲಕ ವಿಶ್ವ ಕಲ್ಯಾಣದ ಸ್ವರೂಪದ ಅನುಭವ ಮಾಡಿರಿ. ಆಗ ಸೆಕೆಂಡ್ ಒಳಗೆ ಸರ್ವ ಸಮಸ್ಯೆಗಳಿಗೆ ನಿಮ್ಗೆ ಸಮಾಧಾನ ಸಿಗ್ತದಂತ ಹೇಳ್ತಾರೆ ಬಾಬಾ. ಸದಾ ಒಂದು ಸ್ಲೋಗನ್ ನೆನಪಿಟ್ಕೊಡ್ರಿ, ನ ಸಮಸ್ಯೆ ಬನೆಂಗೆ ನ ಸಮಸ್ಯೆ ಕೋ ದೇಕ್ ಡಗಮಗ್ ಹೋಂಗೆ, ಸ್ವಯಂ भी समाधान स्वरूप रहेंगे और दूसरों को भी समाधान देंगे. ಬಾಬಾ ಹೇಳ್ತಾರೆ, ಅಟೆನ್ಷನ್ ಕೊಡಿಸ್ತಾರೆ. ಒಂದು ಕ್ಷಣದಲ್ಲಿ ನಮ್ಮ ಸಮಸ್ಯೆಗೆ ಸೆಕೆಂಡ್ ಒಳಗೆ ಸಮಸ್ಯೆಗೆ ಸಮಾಧಾನ ಸಿಗಬೇಕಂದ್ರೆ ಒಂದು ಮಾತು ನೆನಪಿಟ್ಕೊಡ್ರಿ, ಒಂದು ಸ್ಲೋಗನ್ ನೆನಪಿಟ್ಕೊಡ್ರಿ. ನಾನು ಸಮಸ್ಯೆ ಆಗೋದಿಲ್ಲ, ಸಮಸ್ಯೆ ಬಂದರೂ ನಾನು ಗಾಬರಿ ಆಗೋದಿಲ್ಲ. ಸ್ವಯಂ ನಾನು ಸಮಸ್ಯೆಗೆ ಸಮಾಧಾನ ಸ್ವರೂಪ ಆಗ್ತೀನಿ ಮತ್ತು ಬೇರೆಯವರಿಗೆ ಅದಕ್ಕೆ ಸಮಾಧಾನ ಅಂದರೆ ಪರಿಹಾರ ಕೊಡ್ತೀನಿ, ಕೊಡುವಂಥ ಆತ್ಮ ಇದ್ದೀನಿ ಅನ್ನೋದು ನೆನಪಿರಲಿ. ನಾ ಸಮಸ್ಯೆ ಬನೆಂಗೆ ನಾ ಸಮಸ್ಯೆ ಹಾಕೋ ದೇಕ್ ಡಗ್ಮಗ್ ಹೋಗೆ, ನಾನು ಸಮಸ್ಯೆ ಆಗೋದಿಲ್ಲ, ಇನ್ನೊಬ್ಬ ಸಮಸ್ಯೆ ನೋಡಿ ಗಾಬರಿ ಆಗೋದಿಲ್ಲ. तो यह स्मृति सफलता स्वरूप बना देती है. ಇಂಥ ಸ್ಮೃತಿ ಇದ್ದಾಗ ನಿಮ್ಮನ್ನು ಸಫಲತಾ ಸ್ವರೂಪರನ್ನಾಗಿ ಮಾಡಿಸ್ತದೆ ಅಂತಾರೆ ಬಾಬಾ. ಓಂ ಶಾಂತಿ.